ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೇ? ಆರಾಮಾಗಿರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂತ ನಾರ್ಮಲಿ ನಾನು ಹೇಳಂತ ಮಾತುಗಳಿದು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ಆರಾಮಾಗಿರ್ಲೇಬೇಕು ಅಂದ್ರೆ ನಾವು ಖಂಡಿತ ಒಬ್ರು ಮಾತನ್ನ ಕೇಳಲೇಬೇಕು. ಅವ್ರು ಯಾರು ಅನ್ನೋದು ಈಗಾಗಲೇ ಸಾಕಷ್ಟು ಜನಕ್ಕೆ ಅರ್ಥ ಆಗಿದೆ. ಹೌದು, ತಮ್ಮ ನಿಸ್ವಾರ್ಥ ಸೇವೆಯಿಂದ ನಮ್ಮೆಲ್ಲರ ಆರೋಗ್ಯನ ಅಭಿವೃದ್ಧಿ ಮಾಡಲು ಹಾಗೂ ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ನಮಗಿರೋ ಅಂಧಕಾರನ ದೂರ ಮಾಡಿ ನಮಗೆಲ್ಲರಿಗೂ ದಾರಿದೀಪವಾಗಿ ನಿಂತಿರೋ ಆಪದ್ ಬಾಂಧವ ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಅವರು. ನನಗೆ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜು ಸರ್ ಅವರು ನಮ್ಮೆಲ್ರಿಗೂ ಚಿರಪರಿಚಿತರು, ನಮಗೆ ತೀರಾ ಹತ್ರವಾದವರು, ತುಂಬಾ ಬೇಕಾದವರು ಅಂತ ಅನಿಸ್ತಾರೆ. ಯಾಕೆ ಗೊತ್ತಾ? ಕೊರೋನಾ ಟೈಮಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಜೀವ ಬಿಟ್ಟಿರೋದು ನಾವ್ ಯಾರು ಇನ್ನೂ ಮರ್ತಿಲ್ಲ. ಇವರಲ್ಲಿ ಬಹಳಷ್ಟು ಜನ ನಮ್ಮ ಆತ್ಮೀಯರು ಕೂಡ ಇದ್ದಾರೆ. ನಮ್ಮೆಲ್ಲರ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ನಮ್ಮ ಫ್ರೆಂಡ್ಸ್ ಗಳಾಗಿರಬಹುದು, ರಿಲೇಟಿವ್ಸ್ ಆಗಿರಬಹುದು, ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿರೋರಾಗಿರಬಹುದು. ಸೊ ಹೀಗೆ ಕೊರೋನಾ ಟೈಮ್ ಅಲ್ಲಿ ನಾವು ಸಾಕಷ್ಟು ಜನ ನಮ್ಮ ಆಪ್ತರನ್ನು ಕಳ್ಕೊಂಡಿದೀವಿ. ಇನ್ನೊಂದು ವಿಪರ್ಯಾಸ ಏನು ಅಂದ್ರೆ ಸತ್ತವ್ರನ್ನ ನೋಡಕ್ಕೂ ಕೂಡ ಅವಾಗ ಅವಕಾಶ ಇರಲಿಲ್ಲ. ಇಂಥ ಒಂದು ದಿನ ನಮ್ಮ ಜೀವನದಲ್ಲಿ ಬರುತ್ತೆ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ನಮ್ಗಳಿಗೆಲ್ಲ ಏನಾಗ್ತಿದೆ, ನಮ್ಮ ರಾಜ್ಯಕ್ಕೆ ಏನಾಯ್ತು, ನಮ್ಮ ದೇಶಕ್ಕೆ ಏನಾಯ್ತು, ನಮ್ಮವ್ರಿಗೆಲ್ಲ ಏನಾಗ್ತಿದೆ ಅಂತೆಲ್ಲ ನಾವೆಲ್ಲ ಕಂಗಾಲಾಗಿ ಕೂತ್ಕೊಂಡಿರೋ ಸಮಯದಲ್ಲಿ ಕೂಡ ನಮ್ಮ ಪರಿಸ್ಥಿತಿನ ದುರುಪಯೋಗ ಮಾಡ್ಕೊಂಡಿದ್ದ ಜನನೇ ಜಾಸ್ತಿ. ಇಂಥವ್ರ ಮಧ್ಯದಲ್ಲಿ ಡಾಕ್ಟರ್ ರಾಜು ಸರ್ ಅವರು ನಮ್ಮೆಲ್ಲರ ಪಾಲ್ಗೂ ಆಶಾಕಿರಣ ತರ ಬಂದು ನಮ್ಗಳ ಮನಸ್ಸಲ್ಲಿ ಇದ್ದಂತ ಭಯನ, ಆತಂಕನ ನಮ್ಮಿಂದ ದೂರ ಮಾಡಿ ನಮ್ಗಳೆಲ್ರಿಗೂ ಹೆಲ್ತ್ ಟಿಪ್ಸ್ ನ ಕೊಡ್ತಾ ಹೋದ್ರು ಅವರ ಒಂದು ಯೂಟ್ಯೂಬ್ ವಿಡಿಯೋಸ್ ಮುಖಾಂತರ. ನ್ಯೂಸ್ ಪೇಪರ್, ಟಿವಿ ನೋಡಕ್ಕೆ ಆ ಟೈಮಲ್ಲಿ ಭಯ ಆಗ್ತಿತ್ತು. ಅಂಥದ್ರಲ್ಲಿ ಇವರ ಒಂದು ವಿಡಿಯೋಸ್ ನಮ್ಗೆಲ್ರಿಗೂ ಧೈರ್ಯ ಕೊಟ್ಟಿದೆ ಅಂದ್ರೆ ನಿಜ ತಪ್ಪಾಗಲ್ಲ. ನಮ್ಮೆಲ್ಲರ ಕಣ್ಣಿಗೂ ಮಾರಣಾಂತಿಕವಾಗಿ ಕಂಡಂತ ಕೊರೋನಾ ವೈರಸ್ನ ಅತಿ ಸುಲಭವಾಗಿ, ಸರಳವಾಗಿ ನಮ್ಮಿಂದ ದೂರ ಹೋಗ್ಸಂತ ಸುಲಭವಾದ ಉಪಾಯನ ನಮ್ಮೆಲ್ಲರಿಗೂ ಹೇಳಿ ನಮ್ಮಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸನ ಮತ್ತೆ ಮೂಡ್ಸಂತ ಕೆಲಸ ಮಾಡಿದ್ದು ಇದೇ ರಾಜು ಸರ್ ಅವರು. ಸೊ ರಾಜು ಸರ್ ಅವ್ರಿಗೆ ನಾವ್ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಈಗ ಇನ್ನೂ ಒಂದು ಬಾರಿ ರಾಜು ಸರ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋಂತ ಸಮಯ ಕೂಡ ಬಂದಿದೆ. ಕೊರೋನಾ ಟೈಮಲ್ಲಿ ಸರ್ ಅವರು ಮಾಡಿದಂತ ವಿಡಿಯೋಗಳು ಎಷ್ಟು ವೈರಲ್ ಆಯ್ತೋ ಅಷ್ಟು ನಮ್ಗಳಿಗೆಲ್ಲ ಹೆಲ್ಪ್ಫುಲ್ ಕೂಡ ಆಗಿದೆ. ಅವತ್ತು ನಾವು ಯೂಟ್ಯೂಬ್ ಅಲ್ಲಿ ನೋಡಿದಂತ ರಾಜು ಸರ್ನ ಇವತ್ತು ನೇರವಾಗಿ ನೋಡೋದಕ್ಕೆ ಕಾರಣ ಅದೇ ಒಂದು ವೈರಲ್ ಆದಂತ ಯೂಟ್ಯೂಬ್ ವಿಡಿಯೋಸ್. ಅದು ಹೇಗೆ ಅಂತ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಇದೆ, ಸೊ ಬೇಗ ಹೇಳ್ಬಿಡ್ತೀನಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೊರೋನಾ ಟೈಮಲ್ಲಿ ಅಫೆಕ್ಟ್ ಆದಂತ ಪರ್ಸೆಂಟೇಜ್ ಜಾಸ್ತಿ, ಹಾಗಾಗಿ ನಾವು ಕೂಡ ಆ ಪರ್ಸೆಂಟೇಜ್ ಅಲ್ಲಿ ಇದ್ವಿ. ಅಂಡ್ ಇವರು ನನ್ನ ಕಸಿನ್ ಶಿವು, ಇವನ ವೈಫ್ಗೂ ಕೂಡ ಕೊರೋನಾ ಪಾಸಿಟಿವ್ ಇತ್ತು ಆ ಟೈಮಲ್ಲಿ. ಹಾಗಾಗಿ ಅವ್ರು ಒಂದ್ಸಲ ನಮ್ಮ ತಂದೆಗೆ ಹೀಗೆ ಕಾಲ್ ಮಾಡ್ತಾರೆ ಈಗಾಗಿದೆ ಅಂತ ಹೇಳೋದಕ್ಕೆ. ಸೊ ಈ ಟೈಮಲ್ಲಿ ರಾಜು ಸರ್ ಅವರ ವಿಡಿಯೋ ನೋಡಿ ನಾವು ಒಂದಷ್ಟು ಟಿಪ್ಸ್ನ ನಾವು ಮನೇಲಿ ಫಾಲೋ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಮ್ಮ ತಂದೆ ಕೂಡ ಅದನ್ನೇ ಹೇಳ್ತಾರೆ ನನ್ನ ಕಸಿನ್ಗೆ, ಅಂಡ್ ವಿಡಿಯೋ ಕೂಡ ಕಳಿಸ್ತಾರೆ. ಅಂಡ್ ಅವರು ಕೂಡ ಆ ವಿಡಿಯೋನ ನೋಡಿ ರಾಜು ಸರ್ ಕ್ಲಿನಿಕ್ಗೆ ಹೋಗ್ತಾರೆ, ಸರ್ನ ಹುಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಸರ್ ಅವ್ರಿಗೆ ಕೊಟ್ಟಂತ ಟ್ರೀಟ್ಮೆಂಟ್ ನೋಡಿ ಅವ್ರಿಗೆ ತುಂಬಾ ಇಂಪ್ರೆಸ್ ಆಗುತ್ತೆ ಅಂಡ್ ತುಂಬಾ ಆಶ್ಚರ್ಯ ಕೂಡ ಆಗುತ್ತೆ. ಬಿಕಾಸ್ ನಾರ್ಮಲಿ ಎಲ್ಲಾ ಡಾಕ್ಟರ್ಸ್ಗಳು ಹೇಳೋ ಮಾತುಗಳು, ಅವ್ರು ಕೊಡೋ ಟ್ರೀಟ್ಮೆಂಟ್ಗಳು ಒಂದ್ ಕಡೆ, ಆದ್ರೆ ರಾಜು ಸರ್ ಹೇಳೋ ಮಾತುಗಳು, ಅವ್ರು ಕೊಡೋ ಟ್ರೀಟ್ಮೆಂಟ್ಗಳೇ ಡಿಫ್ರೆಂಟ್ ಆಗಿರುತ್ತೆ. ಬೇರೆ ಎಲ್ಲ ಡಾಕ್ಟರ್ಸ್ಗೂ ಕಂಪೇರ್ ಮಾಡಿದ್ರೆ ರಾಜು ಸರ್ ಅವರು ತುಂಬಾನೇ ವಿಭಿನ್ನ ಅನ್ಸುತ್ತೆ. ನಾನಂತೂ ಈ ಕ್ವಶನ್ ರಾಜು ಸರ್ ಅವ್ರಿಗೆ ಡೈರೆಕ್ಟ್ ಆಗಿ ಕೇಳಿದೆ. ಈ ಒಂದು ಸೆಷನ್ ನ ಕಂಪ್ಲೀಟ್ ಆಗಿ ನೀವೆಲ್ಲರೂ ನೋಡಿದ್ರೆ ನಾನು ಯಾಕೆ ತರ ಹೇಳ್ತಾ ಇದ್ದೀನಿ ಅಂತ ನಿಮ್ಗೂ ಕೂಡ ಅರ್ಥ ಆಗುತ್ತೆ. ಆದ್ರಿಂದ ದಯವಿಟ್ಟು ಈ ಸೆಷನ್ ನ ಕಂಪ್ಲೀಟ್ ಆಗಿ ನೋಡಿ. ಕರೆಂಟ್ಲಿ ರಾಜು ಸರ್ ಅವರು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ನ ಎಲ್ಲಾ ಕಡೆನೂ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಲೇಟರ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಆದ್ರೆ ಈಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಂತ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ನ ಖಂಡಿತ ನೋಡಿ. ನಿಮ್ಗಳಿಗೆಲ್ಲ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಈ ಒಂದು ಸೆಷನ್ ಇಂದ. ನಮಗಂತೂ ತುಂಬಾ ಬೆನಿಫಿಟ್ ಆಯ್ತು, ಹಾಗಾಗಿ ನಿಮ್ಗೂ ಕೂಡ ಬೆನಿಫಿಟ್ ಆಗ್ಲಿ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿದೀನಿ. ವಿಡಿಯೋ ಲೆಂತ್ ಆಗಿದೆ ಅಂತ ಎಲ್ಲೂ ಏನು ಸ್ಕಿಪ್ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ತುಂಬಾ ಯೂಸ್ಫುಲ್ ವಿಡಿಯೋ ಇದು. ಹಾಗಿದ್ರೆ ಲೇಟ್ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮೆಲ್ಲರ ಹೆಲ್ತ್ ಬೆನಿಫಿಟ್ ಗಾಗಿ, ನಮ್ಮ ಹೆಲ್ತ್ ಎನ್ಹಾನ್ಸ್ಮೆಂಟ್ ಗಾಗಿ ರಾಜು ಸರ್ ಅವರು ಕಂಡಕ್ಟ್ ಮಾಡಿದಂತ ಈ ವರ್ಕ್ ಶಾಪ್ ನಿಮ್ಗಾಗಿ ನೋಡ್ಕೊಂಡು ಬನ್ನಿ. ಈ ಒಂದು ಸೆಷನ್ಗೆ ನಮ್ಮ ಪಾಠದಲ್ಲಿ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಆಲ್ ದ ಟೀಮ್. ಎಲ್ಲರಿಗೂ ಗೊತ್ತಿದ್ದಂಗೆ ಎಲ್ಲರಿಗೂ ಹೃದಯ ಇಲ್ಲ ಅಂದರೆ ಯಾವ್ದಾಗಲ್ಲ. ಸೊ ಇವತ್ತಿನ ದಿವಸ ಆ ಹೃದಯದ ಬಗ್ಗೆ ಡಾಕ್ಟರ್ ಅವರು ಸ್ವಲ್ಪ ವಿವರವಾದ ಮಾಹಿತಿಯನ್ನು ಕೊಡ್ತಾರೆ ಅದಕ್ಕೋಸ್ಕರ. ಸೊ ಎಲ್ಲರೂ ಏನಾದರೂ ಆಫ್ಟರ್ ದ ಸೆಷನ್ ಯು ಕ್ಯಾನ್ ಆಸ್ಕ್ ಎನಿಥಿಂಗ್ ವಾಟ್ ಎವರ್ ಯು ವಾಂಟ್. ಹೆಚ್ಚಾಗಿ ಇದೊಂದು ಇಂಟರಾಕ್ಟಿವ್ ಸೆಷನ್ ಆಗಿದೆ. ಎಲ್ಲ ನಾವು ಏನಾದ್ರು ಪ್ರೆಸೆಂಟೇಷನ್ ಕೊಡೋಣ ಅಂತಂದ್ರೆ ಯಾವ್ದು ಬಗ್ಗೆ ಬೇಕು ಅಂತ ಸಾರ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಇದೇ ನಾವು ಕ್ಲಿನಿಕ್ಗೆ ಬರೋ ಪೇಷಂಟು ಸರ್ ಇಲ್ಲಿ ನೋಯ್ತಾ ಇದೆ, ಹಾರ್ಟಿಗೆ ಏನಾದ್ರು ಆಗಿರ್ಬೋದು. ನಮಗೆ ಗೊತ್ತಾ ನಿಮ್ಗೆ ಹಾರ್ಟ್ ಇದೆ ಅಂತ ನಾವು ನೋಡೇ ಇಲ್ಲ. ಸಾಧ್ಯವಾಗಿ ಹಾರ್ಟ್ ಕೊರೋನಾ ಅನ್ನೋದೊಂದು ಹೆಸರು ಕೇಳ್ತಾ ಇದ್ದೀವಿ. ಕೊರೋನಾ ಏನಿದೆ ಏನಂತ ಗೊತ್ತಿಲ್ಲ, ಭಯ, ಹೃದಯಾಘಾತ ಅಂತಕ್ಕಂಥದ್ದು ಭಯ ಜನರಲ್ಲಿ ಕಾಡ್ತಾ ಇದೆ. ಈ ಒಂದು ಹಾರ್ಟ್ ಅಟ್ಯಾಕ್ ಪ್ರತಿಯೊಬ್ಬರಿಗೂ ಬೇಕು. ಮುಂಚೆ ಯಾರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಎಲ್ಲೋ ಒಂದು ಅಪರೂಪ ಯಾರೋ ವಯಸ್ಸಾದ ಹಾರ್ಟ್ ಅಟ್ಯಾಕ್ ಆಗ್ತದೆ ಒಬ್ಬರು. ಇವತ್ತು ಪ್ರತಿಯೊಬ್ಬರಿಗೂ ಬೇಕು. ಯಾಕೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅಂತ ನೋಡೋದಾದ್ರೆ, ಮೊದಲನೇ ದಿಸ್ ಇಸ್ ದಿ ಲೀಡಿಂಗ್ ನಂಬರ್ 1 ಕಾಸ್ ಆಫ್ ಡೆತ್. ಮುಂಚೆ ಎಲ್ಲ ಬೇರೆ ಇತ್ತು, ಸ್ಟ್ರೋಕ್ ಇತ್ತು, ಆಕ್ಸಿಡೆಂಟ್ ಆಗಿ ಸಾಯ್ತಾ ಇತ್ತು, ಲಿವರ್ ಡಿಸೀಸಸ್ ಇತ್ತು, ಕ್ಯಾನ್ಸರ್ ಇತ್ತು. ನೋಡಿ ಎಲ್ಲದನ್ನು ಓವರ್ಟೇಕ್ ಮಾಡಿದ್ರು.
ಕ್ಯಾನ್ಸರ್ಗಿಂತ ಜಾಸ್ತಿ ಹೃದಯಾಘಾತ ಆಗುತ್ತೆ. ಸೊ ದಿಸ್ ಇಸ್ ಲೀಡಿಂಗ್ ಕಾಸ್ ಆಫ್ ನಂಬರ್ 1 ಕಾಸ್ ಆಫ್ ಡೆತ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಬೇಕು ಅಂತ ಒಂದು ಕಾರಣ. ಎರಡನೇ ಕಾರಣ ಏನಂತಂದ್ರೆ ಚಿಕ್ಕ ಚಿಕ್ಕ ವಯಸ್ಸು 30 ವರ್ಷ 20 ವರ್ಷ ಹೆಂಗೆ ಏಜ್ ಗ್ರೂಪ್, ಪ್ರೊಡಕ್ಟಿವ್ ಏಜ್ ಗ್ರೂಪ್, ಈ ಒಂದು ಏಜ್ ಗ್ರೂಪ್ ನಲ್ಲಿ ನಾವು ಹೃದಯಾಘಾತ ನೋಡ್ತೀವಿ. ಅದಕ್ಕೋಸ್ಕರ ಭಯ ಜಾಸ್ತಿ. 70 ವರ್ಷ 80 ವರ್ಷ 90 ವರ್ಷ ಹಾರ್ಟ್ ಅಟ್ಯಾಕ್ ಆಯ್ತು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅವರು ತಲೆ ಕೆಡಿಸ್ಕೊಳ್ಳಲ್ಲ, ಮನೇಲಿ ಇರೋ ಮಕ್ಕಳು ತಲೆ ಕೆಡಿಸ್ಕೊಳ್ಳಲ್ಲ. ಏಜ್ ಆಗಿತ್ತು ಬಿಡು, ಏನೋ ಒಂದು ದಾರಿಯಿಂದ ಇದಾಯ್ತು ಅಂತಂದ್ರೆ. ಬಟ್ ಆದ್ರೆ ಆಗ್ತಿರೋದೇನು ಈಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ನಾವು ಹೃದಯಾಘಾತ ನೋಡ್ತೀವಿ. ಅದು ಎರಡನೇ ಕಾರಣ. ನಾವು ಹಾರ್ಟ್ ಅಟ್ಯಾಕ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀವಿ, ಜನ ತಲೆ ಕೆಡಿಸ್ಕೊಳ್ತೀವಿ. ಮೂರನೇದು ಇಟ್ ಇಸ್ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್. ಪಾಸ್ಟ್ ನಿಮಗೆ ಗೊತ್ತಿದ್ದಾಗೆ 3-4 ಇಯರ್ಸ್ ಅಲ್ಲಿ 300 to 400% ಇನ್ಕ್ರೀಸ್ ಆಗಿದೆ. ಮುಂಚೆ ಎಷ್ಟಿತ್ತಲ್ಲ ಅಂದ್ರೆ 400% ಜಾಸ್ತಿ ಆಗಿದೆ. ಇದೊಂದು 3-4 ವರ್ಷಗಳಾಗಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಜನಕ್ಕೆ ಕ್ಯೂರಿಯಾಸಿಟಿ, ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ. ನೆಕ್ಸ್ಟ್ ಏನಂತಂದ್ರೆ ಹೆಲ್ತಿ ಆಗಿರ್ತಕ್ಕಂಥವ್ರು, ಫಿಟ್ ಆಗಿರ್ತಕ್ಕಂಥವ್ರು, ವರ್ಕೌಟ್ ಮಾಡಿ ಏನು ಕಾಯಿಲೆನೇ ಇಲ್ಲ ಅದು ಚೆನ್ನಾಗಿದ್ದೀವಿ ಅಂತಕ್ಕಂಥವ್ರು, ಅಂಥವ್ರಲ್ಲಿ ನಾವು ಹೃದಯಾಘಾತ ನೋಡ್ತಾ ಇದೀವಿ. ಅದು ಒಂದು ಜನರಲ್ಲಿ ಒಂದು ಕ್ಯೂರಿಯಾಸಿಟಿ, ಹಾರ್ಟ್ ಅಟ್ಯಾಕ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಆಗಲಿಕ್ಕೆ ಕಾರಣ. ನೆಕ್ಸ್ಟ್ ಇನ್ನೊಂದು ಹೆಲ್ತಿ ಪರ್ಸನ್ ವರ್ಕೌಟ್ ಮಾಡ್ತಾ ಇದ್ರು, ಕನ್ಸಲ್ಟೇಷನ್, ರಮಣರಾವ್ ಕಾರ್ಡಿಯಾಲಜಿಸ್ಟ್ ರೆಗ್ಯುಲರ್ ಕನ್ಸಲ್ಟೇಷನ್ ಹೋಗ್ತಾ ಇದ್ರು, ರೆಗ್ಯುಲರ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾ ಇದ್ರು. ಇವ್ರು ಬೇಡ ಅಂದ್ರೆ ಅವ್ರು ಬಂದು ಮಾಡ್ತಾ ಇದ್ರು. ಈಗ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಅದು ಬೇರೆ. ಬಟ್ ಇಂಥ ಫೇಮಸ್ ಪರ್ಸನಾಲಿಟಿ ಇವ್ರಿಗೆ ಏನಾಗಿತ್ತು, ಇವ್ರು ನೆಗ್ಲೆಕ್ಟ್ ಮಾಡಿದ್ರು, ಡಾಕ್ಟರ್ಸ್ ರೆಗ್ಯುಲರ್ ಮನೆಗೆ ಬಂದು ಚೆಕಪ್ ಮಾಡ್ತಾ ಇರ್ತಾರೆ. ಅಷ್ಟೊಂದು ಹೆಲ್ತ್ ಅವೇರ್ನೆಸ್ ಇದ್ದಂಥ ವ್ಯಕ್ತಿ ಸಾಯ್ತಾನೆ ಅಂತಂದ್ರೆ ನನ್ನ ಕಥೆ ಏನು, ಜನಕ್ಕೆ ಹಂಗಾಗಿದೆ. ನೆಕ್ಸ್ಟ್ ನನ್ನ ನಂಬರ್ ಅನ್ನೋ ಪರಿಸ್ಥಿತಿ ಆಗೋದು. ಅದಕ್ಕೆ ಒಂದು ಕ್ಯೂರಿಯಾಸಿಟಿ ಜನರಲ್ಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಬೇಕು ಅಂತಕ್ಕಂಥದ್ದು. ಸರಿ, ಈಗ ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಳ್ಳೋದು, ಜಸ್ಟ್ ನೋಯಿಂಗ್ ಅಬೌಟ್ ದಿಸ್ ಹಾರ್ಟ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್ ಯಾವ್ದಿಂದ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಏನೇನು ಮೆಡಿಸಿನ್ ತಗೋಬೇಕು, ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ರೆ ನಾವು ಹೃದಯಾಘಾತನ, ಹಾರ್ಟ್ ಅಟ್ಯಾಕ್ನ ತಪ್ಪಿಸ್ಬೋದಾ? ನನಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಎಲ್ಲ ಗೊತ್ತು, ತಪ್ಪಿಸ್ಬೋದಾ? ಆಕ್ಚುಲಿ ನಾವು ಕೂಡ ತಪ್ಪಿಸ್ಬೋದು. ಈಗ ಡಾಕ್ಟರ್ಸಿಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಎಲ್ಲ ಗೊತ್ತು, ಏನು ಮೆಡಿಸಿನ್ ಕೊಡಬೇಕು ಅನ್ನೋದು ಗೊತ್ತು, ಪ್ರತಿಯೊಂದು ಗೊತ್ತು. ಈಗ ನೋಡಿ, ಡಾಕ್ಟರ್ಸ್ ಗೂಗಲ್ ಮಾಡಿ ನೋಡಿ, ಗೂಗಲ್ ಸರ್ಚ್ ಮಾಡಿ ನೋಡಿ ಏನಿದೆ ಅಂತಂದ್ರೆ ಹೃದಯಾಘಾತದಿಂದ ಸಾಯೋರಲ್ಲಿ ಜಾಸ್ತಿ ಇರೋ ಡಾಕ್ಟರ್ಸ್. ಶಾಕಿಂಗ್ ನ್ಯೂಸ್ ಇದು. ಅವ್ರಿಗೆಲ್ಲ ಗೊತ್ತಲ್ವ ಡಾಕ್ಟರ್ಸ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಂತ ಗೊತ್ತು, ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಏನು ತಗೋಬೇಕು ಅಂತ ಗೊತ್ತು, ಪ್ರತಿಯೊಂದು ಗೊತ್ತು. ಅಷ್ಟಲ್ಲೇ ಆಯ್ತು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗುಜರಾತ್ ಅಲ್ಲಿ ಗೌತಮ್ ಗಾಂಧಿ ಅಂತಕ್ಕಂಥ ಒಬ್ಬ ಫೇಮಸ್ ಕಾರ್ಡಿಯಾಲಜಿಸ್ಟ್, ವೆರಿ ರಿನೌಡ್ ಕಾರ್ಡಿಯಾಲಜಿಸ್ಟ್, ಸಾವಿರಾರು ಕೇಸಸ್ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥವನ್ನ, ಹಾರ್ಟ್ ಡಿಸೀಸ್ ಇರ್ತಕ್ಕಂಥ ಪೇಷಂಟ್ಸ್ ಟ್ರೀಟ್ಮೆಂಟ್ ಮಾಡಿ ಕ್ಯೂರ್ ಮಾಡಿರ್ತಕ್ಕಂಥ ಕಾರ್ಡಿಯಾಲಜಿಸ್ಟ್. ಈ ಡೈಟ್ ಅಟ್ ಏಜ್ ಆಫ್ 41, 41ನೇ ವರ್ಷಕ್ಕೆ ಸಾಯ್ತಾರೆ. ಈ ಡೈಟ್ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್. ಎಲ್ಲ ಗೊತ್ತು, ಸಾವಿರಾರು ಜನ ಟ್ರೀಟ್ಮೆಂಟ್ ಮಾಡಿದೀವಿ, ಸಾವಿರಾರು ಜನ ಅವ್ರನ್ನ ದೇವ್ರು ಅಂತ ನೋಡ್ತಾರೆ. ನನ್ನ ಹಾರ್ಟ್ ನಾನು ದಕ್ಕಿದ್ದೀನಿ, ಅದಕ್ಕೆ ಕಾರಣ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ವ್ಯಕ್ತಿಗೆ ಹೃದಯಾಘಾತ ಆಗ್ತದೆ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನಾವು ಹಾರ್ಟ್ ಅಟ್ಯಾಕ್ ತಪ್ಪಿಸ್ಲಿಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ಇದು ಗೊತ್ತಿದ್ರೆ ಇನ್ನೊಂದಿಷ್ಟು ರಿಸ್ಕ್ ಜಾಸ್ತಿ ಆಗುತ್ತೆ ಅಂತೀವಿ ನಾವು. ಹಾರ್ಟ್ ಅಟ್ಯಾಕ್ ಅನ್ನೋದು ನಾವು ತಲೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ನಾನು ಪೇಷಂಟ್ ಬರ್ತಾ ಹೃದಯಾಘಾತದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಹೃದಯಾಘಾತ ಕಮ್ಮಿ ಆಗಲ್ಲ, ಇನ್ಫ್ಯಾಕ್ಟ್ ಜಾಸ್ತಿ ಆಗುತ್ತೆ. ಸರಿ, ಹಾಗಿದ್ರೆ ಏನು ಮಾಡಬೇಕು? ಹೃದಯಾಘಾತ ತಪ್ಪಿಸ್ಲಿಕ್ಕೆ ಏನು ಮಾಡಬೇಕು? ಹೃದಯಾಘಾತ ಬರದ ಹಾಗೆ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ. ಗೊತ್ತಿರುವ ಹಾರ್ಟ್ ಬಗ್ಗೆ ಗೊತ್ತಿರಬೇಕು. ಎಕ್ಸಾಕ್ಟ್ ರೀಸನ್, ಕರೆಕ್ಟ್ ಆಗಿರ್ತಕ್ಕಂಥ ಕಾರಣ ಅಂತ ಹೇಳಿದ ತಕ್ಷಣ ಏನಿರ್ಬೋದು ಆ ಹೃದಯಾಘಾತಕ್ಕೆ ಕಾರಣ? ನಿಮಗೆ ಗೊತ್ತಿದ್ದ ಹಾಗೆ ಹೃದಯಾಘಾತಕ್ಕೆ ಕಾರಣಗಳು ಸ್ಟ್ರೆಸ್, ನೆಕ್ಸ್ಟ್ ಕೊಲೆಸ್ಟ್ರಾಲ್, ಸ್ಮೋಕಿಂಗ್, ಟೆನ್ಷನ್, ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್, ಲ್ಯಾಕ್ ಆಫ್ ಸ್ಲೀಪ್, ಇನ್ನೊಂದಿಷ್ಟು ಯೂಟ್ಯೂಬ್ ಅಲ್ಲಿ ನೋಡಿರೋದು, ಜೆನೆಟಿಕ್ ಅನ್ನೋದು ಎಲ್ಲವೂ ಎಲ್ಲ ಕಾರಣಗಳು ಹೃದಯಾಘಾತ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ನಾವು ಕೇಳ್ಬಿಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ಡಾಕ್ಟ್ರಿಗೆ ಗೊತ್ತಿಲ್ಲ. ಆಕ್ಚುಯಲ್ ರೀಸನೇ ಬೇರೆ ಇದೆ. ಥರ್ಡ್ ಥಿಂಗ್ ಏನಂದ್ರೆ ಪ್ರಾಪರ್ ಹೆಲ್ತ್ ಎಜುಕೇಶನ್. ಈಗ ನೀವೇನು ಹೇಳಿದ್ರೆ ಏನೆಲ್ಲ ಎಕ್ಸಾಂಪಲ್ಸ್ ಏನೇನು ಕಾರಣಗಳು, ಇಷ್ಟು ರಿಸ್ಕ್ ಫ್ಯಾಕ್ಟರ್ಸು ಈಗ ಸೆಲೆಬ್ರಿಟೀಸ್ ನೋಡಿದ್ದೀವಿ.
ಸೆಲೆಬ್ರಿಟೀಸ್ ಸುಮಾರು ಜನ ಆಗಿ ಸತ್ರು, ಹೃದಯಾಘಾತದಿಂದ ಸತ್ರು. ಅವರೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದ? ಅವರೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದ? 90% ಇರಲಿಲ್ಲ. ಹೆಲ್ತ್ ಮೇಂಟೈನ್ ಮಾಡ್ತಾ ಇದ್ರು. 90% ನೀವು ಹೇಳ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಈಗ ಡಯಾಬಿಟಿಸ್ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್, ಹೈಪರ್ ಟೆನ್ಷನ್ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇದು ಯಾವುದೂ ಇಲ್ಲ, ಚೆನ್ನಾಗಿ ಹೆಲ್ತಿಯಾಗಿ ಫಿಟ್ ಆಗಿರ್ತಕ್ಕಂಥದ್ದು ಅವರಲ್ಲಿ ಹೃದಯಾಘಾತ. ಮತ್ತು ಹಂಗಿದ್ರೆ ನೆಕ್ಸ್ಟ್ ನಿಮ್ಮಲ್ಲೇ ಪ್ರಶ್ನೆ ಬರಬೇಕು. ಈಗ ಒಬ್ಬ ಕಾರ್ಡಿಯಾಲಜಿಸ್ಟು, ಪುನೀತ್ ರಾಜ್ಕುಮಾರ್ ಸತ್ತಾದ್ಮೇಲೆ ಒಬ್ಬ ಕಾರ್ಡಿಯಾಲಜಿಸ್ಟು ವಿಡಿಯೋ ಮಾಡಿ ಹೇಳ್ತಾರೆ, ಚೆಕ್ ಮಾಡಿಸ್ಕೊಳ್ಳಿ ಬನ್ನಿ ಅಂತಾರೆ. ಬನ್ನಿ ಅದು CT ಆಂಜಿಯೋಗ್ರಾಮ್ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ ಅಂತ ವಿಡಿಯೋ ಮಾಡ್ತಾರೆ. ಯಾಕೆ ನೀವ್ಯಾಕೆ ಪ್ರಶ್ನೆ ಮಾಡಲ್ಲ? ಸರ್, ಪುನೀತ್ ರಾಜ್ಕುಮಾರ್ ಮಾಡಿಸ್ಕೊತಾ ಇರಲಿಲ್ವಾ? ಅವ್ರು ಚೆಕಪ್ ಮಾಡಿಸ್ತಾ ಇರ್ಲಿಲ್ವಾ? ರೆಗ್ಯುಲರಾಗಿ ಮಾಡಿಸ್ಕೊತಾ ಇದ್ರು, ಅವ್ರಿಗೇನು ಕೊಡ್ತಾ ಇರಲಿಲ್ಲ. ಇದನ್ನ ಜನನೇ ಪ್ರಶ್ನೆ ಮಾಡಲ್ಲ. 10 ಟೈಮ್ಸ್ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಯಾರೊಬ್ರು ಸೆಲೆಬ್ರಿಟಿ ಸತ್ಬಿಟ್ರೆ ಕಾರ್ಡಿಯಾಲಜಿಸ್ಟ್ ಇನ್ಕಮ್ ಬಂದು ಆಲ್ಮೋಸ್ಟ್ ಜಾತ್ರೆ ನಡೆಯೋದು, ಲಿಟ್ರಲಿ ಜಾತ್ರೆ ನಡೆಯೋದು. ಆದರೆ ಅವರು ವರ್ಕ್ ಮಾಡ್ತಿದ್ದಕ್ಕಂಥ ಒಬ್ಬ ಇವರೇ ಹೇಳಿದ್ರು, ಫ್ಯಾಕಲ್ಟಿನೇ ಹೇಳಿದ್ರು, ಸರ್ 10 ಟೈಮ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಎಷ್ಟು ಕೋಟಿ ಮಾಡ್ತಿದ್ದಲ್ಲ ಆದರೆ 10 ಟೈಮ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಬಿಸ್ನೆಸ್. ಯಾಕೆ? ಒಂದು ವಿಡಿಯೋ ಮಾಡಿ ಹಾಕ್ಬಿಡೋದು, ಅದೇಗಾತ ಈಗ ಬನ್ನಿ ಚೆಕ್ ಮಾಡಿಸ್ಕೊಳ್ಳಿ. ಪುನೀತ್ ಮಾಡಿಸ್ಕೊತಾನೆ ಇದ್ರಲ್ಲ, ಆದರೂ ಆಗಲಿಲ್ಲ, ಇದನ್ನ ಯಾರು ಪ್ರಶ್ನೆ ಮಾಡಲ್ಲ. ಸರಿ, ಯಾವುದಕ್ಕೆ ಸತ್ರು, ಹಾರ್ಟ್ ಅಟ್ಯಾಕ್ ಯಾಕಾಯ್ತು ಅನ್ನೋದು ಯಾರು ಹೇಳಿದಾರ ಪುನೀತ್ ರಾಜ್ಕುಮಾರ್ಗೆ? ಆದರೆ ಕಾರ್ಡಿಯಾಲಜಿಸ್ಟ್ ಆಗಿರೋ ಅಟ್ಲೀಸ್ಟ್ ಅವರಾದ್ರೂ ರಿವೀಲ್ ಮಾಡಬೇಕು. ಯಾಕೆ ಹೇಳಿಲ್ಲ? ಸುಮ್ಮನೆ ಬನ್ನಿ ಅನ್ನೋದಷ್ಟೇ ಆಗುತ್ತೆ. ಸುಮ್ಮನೆದು ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು ನಮಗೆ. ಎರಡನೇದಾಗಿ ಆಕ್ಚುಯಲ್ ರೀಸನ್, ವಾಟ್ ಎಕ್ಸಾಕ್ಟ್ಲಿ ಕಾಸಿಂಗ್ ಹಾರ್ಟ್ ಅಟ್ಯಾಕ್ ಅನ್ನೋದು ಗೊತ್ತಿರಬೇಕು. ಮೂರನೇದಾಗಿ ಪ್ರಾಪರ್ ಹೆಲ್ತ್ ಎಜುಕೇಷನ್, ಕಾರಣ ಗೊತ್ತು ಅಂತ ತಕ್ಷಣ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ವಿ ನೀಡ್ ಟು ಹ್ಯಾವ್ ಹೆಲ್ತ್ ಎಜುಕೇಷನ್. ಗೊತ್ತಿರಬೇಕು ಏನು ಯಾಕೆ ತಪ್ಪಿಸ್ಬೇಕು ಅದನ್ನು ಅಂತೇಳಿ. ಮೂರಿದ್ರೆ ಸಾಕು, 100% ಹಾರ್ಟ್ ಅಟ್ಯಾಕ್ನ ಅವಾಯ್ಡ್ ಮಾಡಬೇಕು. ಸಡನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ದಿಸ್ ಹಾರ್ಟ್ ಬಗ್ಗೆ ಸ್ವಲ್ಪ ಒಂದಿಷ್ಟು ಬೇಸಿಕ್ ಪಾಯಿಂಟ್ಸ್ ಹೇಳ್ತೀನಿ. ಹಾರ್ಟ್, ಹೃದಯ ಯಾವಾಗ ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವಾಗ ಬರುತ್ತೆ ಅದು ನಮ್ಮಲ್ಲಿ, ವೆನ್ ಇಟ್ ಡೆವಲಪ್ಸ್ ಅಂತ ನೋಡೋದಾದ್ರೆ 21 days ಆಫ್ ಇಂಟ್ರೈಟ್ರೈನ್ ಲೈಫ್ ಕನ್ಸೀವ್ ಆಗಿ 21ನೇ ದಿನಕ್ಕೆ ಹಾರ್ಟ್ ಬಂದಿರುತ್ತೆ. ಅವಾಗ ಬೇಬಿ ಸೈಜ್ ಎಷ್ಟಿರುತ್ತೆ ಹೇಳಿ? ಪಾಪಿ ಸೀಡ್, ಗಸಗಸೆದು ಪಾಪಿ ಸೀಡ್ ಇದ್ದಲ್ಲ, ಆ ಸೈಜ್ ಇದ್ದಾಗಲೇ ಹಾರ್ಟ್ ಆಗಿ ಬಂದ್ಬಿಟ್ಟಿರುತ್ತೆ ನಮಗೆ. ಸರಿ, ಅಷ್ಟು ಚಿಕ್ಕದಾಗಿರೋ ಒಂದು ಇದರಲ್ಲಿ ನಮ್ಮಲ್ಲಿ ಬಂದಿರುತ್ತೆ. ಅದು ಯಾವಾಗ ಫಂಕ್ಷನ್ ಕೆಲಸ ಸ್ಟಾರ್ಟ್ ಮಾಡೋದು ಗೊತ್ತಾ? 5 to 6 weeks ಹೊಟ್ಟೆಲಿ ಇರುತ್ತೆ ಮಗು. 5-6 ವಾರದಲ್ಲಿ ಸೈಜ್ ಎಷ್ಟಿರುತ್ತೆ ಅಂದರೆ, ಅಕ್ಕಿ ಕಾಳು, ಒಂದು ಅಕ್ಕಿ ಕಾಳಿನ ಸೈಜ್ ಇರ್ತೀವಿ ನಾವು. ಆ ಒಂದು ಸೈಜನ್ನು ಆಗಿದ್ದಾಗ ನಮ್ಮಲ್ಲಿ ಹಾರ್ಟ್ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಬಟ್ಕೊಳ್ಳಿ, ಪಂಪ್ ಮಾಡ್ತಾ ಇರ್ತೀವಿ, ಕಾಂಟ್ರಾಕ್ಷನ್ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಬ್ಲಡ್ ಪಂಪ್ ಮಾಡ್ತಿರಲ್ಲ. ಬಟ್ ಅದು ಕೆಲಸ ನನ್ನ ಕೆಲಸ ಇದು ಅಂತ ಹೇಳ್ಬಿಟ್ಟು ಪಂಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ 5 ರಿಂದ 6 ವಾರ ಇದು ಅಕ್ಕಿ ಕಾಳಷ್ಟು ನಾವು ಇದ್ದಾಗಲೇ ಹೃದಯ ಆಗಿ ಕೆಲಸ ಶುರು ಮಾಡಿರುತ್ತೆ. ಇಲ್ಲಿವರೆಗೂ ಕೆಲಸ ಮಾಡುತ್ತೆ 24/7. ಅಲ್ಲಿಂದ ಶುರು ಮಾಡಿದರೆ 24/7 ಯಾವ ಒಂದು ನಿಮಿಷ, ಒಂದು ಸೆಕೆಂಡ್ ಕೂಡ ನಿಲ್ಲದಾಗಿ ವರ್ಕ್ ಮಾಡ್ತಾ ಇರುತ್ತೆ ಲೈಫ್ ಟೈಮು. ದಿಸ್ ಇಸ್ ದಿ ಫಸ್ಟ್ ಆರ್ಗನ್ ಟು ಸ್ಟಾರ್ಟ್ ಫಂಕ್ಷನಿಂಗ್. ನಮ್ಮ ದೇಹದಲ್ಲಿ ಅಷ್ಟೊಂದು ಆರ್ಗನ್ಸ್ ಇದಾವಲ್ಲ, ಮೊದಲು ಕೆಲಸ ಶುರು ಮಾಡ್ತಕ್ಕಂಥದ್ದು ಆರ್ಗನ್ ಅಂತಂದ್ರೆ ಹಾರ್ಟ್. ಕೊನೆಗೆ ಲಾಸ್ಟ್ ನಿಂತ್ಕೊಳ್ಳೋದು ಕೂಡ ಹಾರ್ಟ್. ಬ್ರೈನ್ ನಿಂತಿರುತ್ತೆ, ಹಾರ್ಟ್ ಕೆಲಸ ಮಾಡ್ತಾ ಇರುತ್ತೆ. ಇಂಜುರಿಯಾಗಿ ಬ್ರೈನ್ ಎಲ್ಲ ಹೋಯ್ತು, ಬೇರೆ ಆರ್ಗನ್ ಹೋಗಿದ್ರು ಕೂಡ ಹಾರ್ಟ್ ಕೆಲಸ ಮಾಡ್ತಾನೆ ಇರ್ತದೆ. ಫಸ್ಟ್ ಆರ್ಗನ್ ಟು ಸ್ಟಾರ್ಟ್ ಫಂಕ್ಷನಿಂಗ್ ಅಂಡ್ ದಿ ಲಾಸ್ಟ್ ಆರ್ಗನ್ ಟು ಸ್ಟಾಪ್ ಫಂಕ್ಷನಿಂಗ್, ಇಟ್ ಈಸ್ ಹಾರ್ಟ್ ಅಂತ. ಎಕ್ಸಲೆಂಟ್ ನೋಡಿ, ಗಾಡ್ಸ್ ಗಿಫ್ಟ್, ನೇಚರ್ ಗಿಫ್ಟ್ ಅಂತ ಹೇಳಿ ಎಂತ ಎಕ್ಸಲೆಂಟ್ ಆರ್ಗನ್. ಸೊ ಅವರ್ ಲೈಫ್ ಸ್ಟಾರ್ಟ್ಸ್ ವಿತ್ ಹಾರ್ಟ್ ಪಂಪಿಂಗ್ ಕೆಲಸ. ಹಾರ್ಟ್ ಹೃದಯ ಕೆಲಸ ಸ್ಟಾರ್ಟ್ ಮಾಡಿದಾಗಲೇ ನಮ್ಮ ಲೈಫ್ ಸ್ಟಾರ್ಟ್ ಆಗಿದೆ. ಅಲ್ಲಿ ತನಕ ಲೈಫ್ ಅಂತ ಹೇಳೋಂಗಿಲ್ಲ. ಹಾರ್ಟ್ ಬೀಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಮಗು ಹೊಟ್ಟೆಯಲ್ಲಿ ಮಗು ಇದ್ದಾಗ ಮಗು ಬದುಕಿದೆಯಿಲ್ಲ ಅಂತ ನೋಡ್ಲಿಕ್ಕೆ ಅದೇ ಓಡಾಡ್ತಿರಲ್ಲ. ಹಿಂಗೆ ಗೊತ್ತಾಗಬೇಕು ಬದುಕಿದಿಲ್ಲ ಅಂತ ಹೇಳಿ? ಹಾರ್ಟ್ ಬೀಟ್. ನಮ್ಮ ಲೈಫ್ ಸ್ಟಾರ್ಟ್ ಆಗೋದೇ ಹಾರ್ಟ್ ಬೀಟಿಂದ. ಸೊ ವೆಯ್ಟ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಒಂದು 250 grams, ಒಂದು 1/4 kg ವೆಯ್ಟ್ ಇರ್ತದೆ. ಹಾಗೆ ಹೇಳ್ಬೇಕಂದ್ರೆ ನಮ್ಮ ಫಿಸ್ಟ್ ಸೈಜ್ ಆಫ್ ಅವರ್ ಫಿಸ್ಟ್ ಸೈಜ್, ನಮ್ಮ ಮುಷ್ಟಿಯ ಸೈಜ್ನಲ್ಲಿ ಇರ್ತಕ್ಕಂಥ ಹೃದಯ. ಇಲ್ಲ 4 ಚೇಂಬರ್ಸ್ ಇರ್ತಾವೆ, ರೈಟ್ ಸೈಡ್ 2 ಚೇಂಬರ್, ಲೆಫ್ಟ್ ಸೈಡ್ 2 ಚೇಂಬರ್. ರೈಟ್ ಸೈಡ್ ಇರ್ತಕ್ಕಂಥದ್ರಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್, ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ಇದು ಮತ್ತೆ ಲಂಗ್ಸಿಗೆ ಹೋಗ್ಬಿಟ್ಟು ಅಲ್ಲಿ ಪ್ಯೂರಿಫೈ ಮಾಡಿ ಲೆಫ್ಟ್ ಸೈಡ್ ಆಕ್ಸಿಜನೇಟೆಡ್ ಬ್ಲಡ್, ಪ್ಯೂರ್ ಬ್ಲಡ್ ಇಂಪ್ಯೂರ್ ಬ್ಲಡ್ ಏನಲ್ಲ, ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ಬ್ಲಡ್, ಇನ್ನೊಂದು ಸೈಡ್ ಇರ್ತಕ್ಕಂಥ ಆಕ್ಸಿಜನ್ ಇರ್ತಕ್ಕಂಥ ಬ್ಲಡ್. ಆಕ್ಸಿಜನ್ನ ಥ್ರೂಔಟ್ ಬಾಡಿ, ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೈತೆ. ಬರೀ ಆಕ್ಸಿಜನ್ ಅಷ್ಟೇ ಅಲ್ಲ, ನ್ಯೂಟ್ರಿಷನ್. ನಾವು ಏನೇನು ಊಟ ಮಾಡ್ತೀವಲ್ಲ, ಅದೊಂದು ಊಟ ನಾವು ತಿಂದಿರ್ತಕ್ಕಂಥ ನ್ಯೂಟ್ರಿಯೆಂಟು ಹೋಗಿ ಒಂದು ಸೆಲ್ಲನ್ನು ಸೇರಬೇಕಾಗದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬ್ಲಡ್ಡನ್ನು ಅದಕ್ಕೆ ಪಂಪ್ ಮಾಡತಕ್ಕಂಥದ್ದು ಹೃದಯ. ಸಚ್ ಎನ್ ಎಕ್ಸಲೆಂಟ್ ಆರ್ಗನ್ ಆ್ಯಂಡ್ ಇಟ್ ಬೀಟ್ಸ್ ಓನ್ಲಿ ಫಾರ್ ಯು. ನನ್ನ ಹೃದಯ ನಿನಗಾಗಿ ಬಡ್ಕೊಳ್ತದೆ ಎಲ್ಲ ಹೇಳ್ತಾರೆ. ನನ್ನ ಹೃದಯದಲ್ಲಿ ನೀನಿದೆಯಾ, ಹೃದಯದಲ್ಲಿ ಬ್ಲಡ್ ಬಿಟ್ಟು ಏನಿರೋದು ಹಾಗೆ ಇದು ಪಂಪ್ ಮಾಡಿ ಬಿಸಾಕ್ಬಿಡ್ತದೆ. ಯಾರು ರಾಕ್ ಹಾಕೋದ್ರೆ ಎಲ್ಲಿ ಇಟ್ಕೊಳ್ಳೋದು, ಬಿಸಾಕ್ತಾರೆ. ಅದು ನಿಮಗೆ ಅಷ್ಟೇ ಬಡ್ಕೊಳ್ಳೋದು, ಯಾರು ಬಡ್ಕೊಳ್ಳಲ್ಲ. ಯಾರು ನೋಡಿದಾಗ ಭಯ ಆದಾಗ ಸ್ವಲ್ಪ ಜಾಸ್ತಿ ಬಡ್ಕೋಬಹುದು ಅಷ್ಟೇ. ಲಬ್ ಡಬ್ ಅಂತ ತಿಂತೀವಿ.
ಲವ್ ಡಬಲ್ ಅದು ಕೊಡೋದು ತಗೊಳ್ಳೋದು, ಗಿವ್ ಟೇಕ್. ಏನು ಕೊಡ್ತಾ ಇದೆ ಅದು? ಒಳ್ಳೆದನ್ನ ಕೊಡ್ತಾ ಇದೆ, ಕೆಟ್ಟದನ್ನ ತೆಗೆದಾಕ್ತಾ ಇದೆ. ಕಲಿಯತಕ್ಕಂಥದ್ದು ನಮ್ಮ ಆರ್ಗನ್ಸ್ ಇದ್ದರೆ ನಾವು ಎಷ್ಟೊಂದು ಕಲಿಬೋದು. ಹೊರಗಡೆ ಪ್ರಪಂಚ ನೋಡಿ, ನಮ್ಮ ದೇಹದ ಒಳಗಡೆ ನೋಡಿದ್ರೆ ಗೊತ್ತಾಗೋಗುತ್ತೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಒಳ್ಳೇದು ಕೊಡ್ತಾರೆ, ಆಕ್ಷನ್ ಕೊಡ್ತಾರೆ, ಫುಡ್ ಕೊಡ್ತಾರೆ. ಒಳ್ಳೆದನ್ನು ಕೊಡ್ರಿ, ಕೆಟ್ಟದನ್ನ ತೆಗೆದಾಕ್ರಿ. ಇಷ್ಟೇ ಹೇಳ್ತಕ್ಕಂಥದ್ದು. ಪ್ರತಿ ನಿಮಿಷಕ್ಕೆ 72 ಬಾರಿ ಬಡ್ಕೊಳ್ಳುತ್ತೆ. 72 ಬೀಟ್ಸ್ ಪರ್ ಮಿನಿಟ್. ರೇಂಜ್ ಬಂದ್ಬಿಟ್ಟು 60ರಿಂದ 100. ಒಂದು ನಿಮಿಷಕ್ಕೆ 60ರಿಂದ 100. 72 ಅಂತಂದ್ರೆ 74 ಬಂದ್ರೆ ಟೆನ್ಷನ್ ಆಗ್ಬಿಡ್ತಾರೆ. ಅದೊಂದು ಅದ ಭಯ ಇಡ್ಲಿಕ್ಕೆ ಏನಾದ್ರು ಪೇಷಂಟ್ಸ್ ಸಾರಿ 2 ಜಾಸ್ತಿ ಆಗ್ಬಿಟ್ಟೈತೆ. ರೇಂಜ್ ಇದೆ ಅದಕ್ಕೆ 60ರಿಂದ 100. ಅದರಲ್ಲಿ ಎಷ್ಟು ಬಂದ್ರು ನಾರ್ಮಲ್. ನಿನ್ನೆ ಇಷ್ಟಿತ್ತು, ಇವತ್ತು 2 ಜಾಸ್ತಿ ಆಯ್ತು, 4 ಜಾಸ್ತಿ ಆಗಿತ್ತು. ಇದು ಕನ್ಫ್ಯೂಷನ್ ಪೇಷಂಟ್. ರೇಂಜಲ್ಲಿ 40 ಒಳಗೆ ಹೋದ್ರೆ ಸ್ವಲ್ಪ ಕಮ್ಮಿ ಇರ್ಬೋದಾ, ಅಲ್ಲಿಗೂ ನಾರ್ಮಲ್ ನೋಡಿ. ಇನ್ನೂ ಇದೆ 40ರಿಂದ 180 ತನಕ ನಾರ್ಮಲ್. ಆ್ಯಕ್ಚುಲಿ ಯಾವಾಗ 40 ಆಗುತ್ತೆ, ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಡೀಪ್ ಸ್ಲೀಪಲ್ಲಿ ಇರ್ತೀರಾ. ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಮಲಗಿರ್ತೀರಾ. ರಾತ್ರಿ ಒಂದು 2 ಗಂಟೆ 1 ಗಂಟೆ ಡೀಪ್ ಸ್ಲೀಪಲ್ಲಿ ಇರ್ತೀರ. ಚೆಕ್ ಮಾಡಿ 40 ಇರ್ತದೆ. ಅಷ್ಟೊಂದು ರಿಲ್ಯಾಕ್ಸ್ ಆಗಿರ್ತದೆ ಹಾರ್ಟ್. ಆರಾಮಾಗಿ ಮಲಗಲ್ಲ, ಹಾರ್ಟ್ ಮಲಗಲ್ಲ. ಹಾರ್ಟ್ ಆ ರೀತಿ ರೆಸ್ಟ್ ಮಾಡಿಬಿಟ್ರೆ ರೆಸ್ಟ್ ಇನ್ ಪೀಸ್. ಇಫ್ ಹಾರ್ಟ್ ರೆಸ್ಟ್ ದೆನ್ ಯು ವಿಲ್ ರೆಸ್ಟ್ ಇನ್ ಪೀಸ್. ಅದೇ ಸರ್, ರೆಸ್ಟ್ ಇನ್ ಪೀಸ್ ಅಂತ ಆಗುತ್ತೆ. 40 to 80 180 ಯಾವಾಗ ಆಗುತ್ತೆ? ಎಕ್ಸರ್ಸೈಸ್ ತುಂಬ ವರ್ಕೌಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಅದು ಇದು ಮಾಡಿದಾಗ ಅಪ್ ಟು ಇವತ್ತು ರೈಸ್ ಅಪ್ ಟು 180 ಬೀಟ್ಸ್ ಪರ್ ಮಿನಿಟ್. ಅದು ಕೂಡ ನಾರ್ಮಲ್, ಅದು ಅಬ್ನಾರ್ಮಲ್ ಅನ್ಕೋಬೇಡಿ. ಆ ಒಂದು ಆವ್ರೇಜ್ ಅಂತ ತಗೊಂಡ್ರೆ ಒಂದು 72 ಬೀಟ್ಸ್ ಪರ್ ಮಿನಿಟ್ ಅಂತ ಆವ್ರೇಜ್ ತಗೋತೀವಿ. ಅದರ ಪ್ರಕಾರ ನೋಡೋದಾದ್ರೆ ಪರ್ ಡೇ ಇಟ್ ಈಸ್ 1 lakh, ಮೋರ್ ದ್ಯಾನ್ ಎ ಲ್ಯಾಕ್. ಒಂದು ದಿವಸಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿ ಟೈಮ್ ಬಡ್ಕೊಳ್ಳುತ್ತೆ ಹಾರ್ಟು. ಹಾಗೆ ಒಂದು ವರ್ಷಕ್ಕೆ ನೋಡೋದಾದ್ರೆ 4 ಕೋಟಿ, ಆಲ್ಮೋಸ್ಟ್ 4 ಕೋಟಿ ಸಲ ಬಡ್ಕೊಂಡಿರುತ್ತೆ. ಹುಟ್ಟೋದಕ್ಕಿಂತ ಮುಂಚೆ ನೋಡಿ, ನಾನು ಹೇಳಿದೆ 20 ಅಂದ್ರೆ 5ರಿಂದ 6 ವಾರದಲ್ಲಿ ಹೃದಯ ಬಡಿತ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಹುಟ್ಟೋದಕ್ಕಿಂತ ಮುಂಚೆನೇ ಒಂದು 4 ಕೋಟಿ ಸಲ ಬಡ್ಕೊಂಡಿರ್ತದೆ. ತಾಯಿ ಹೊಟ್ಟೆಲಿದ್ದಾಗ 4 ಕೋಟಿ, ಹುಟ್ಟಿ ಆದ್ಮೇಲೆ ವರ್ಷಕ್ಕೆ 4 ಕೋಟಿ ಸಲ ಬಡ್ಕೊಡುತ್ತೆ. ಆ ಲೆಕ್ಕದಲ್ಲಿ ನಿಮ್ಮ ಏಜ್ ನೋಡಿದ್ರೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಹುಟ್ಟೋದಕ್ಕಿಂತ ಮುಂಚೆ 4 ಕೋಟಿ ಸೇರಿಸ್ಕೊಂಡ್ಬಿಡಿ. ಈಗ ಏಜ್ ಎಷ್ಟಾಗಿದೆಯಲ್ಲ ನೋಡ್ರೆ ನನ್ನ ಹೃದಯ ಎಷ್ಟು ಸಲ ಬಡ್ಕೊಂಡಿದೆ ಅನ್ನೋದು ಹೇಳ್ಬೋದು. ಇದು ಐಸೋಲೇಟೆಡ್ ಆಗಿ ಹಾರ್ಟ್ ಅನ್ನ ಹೊರಗಡೆ ತೆಗೆದಿಟ್ಟು ಬಡ್ಕೊಳ್ಳೋದು. ಬ್ರೈನ್ ಹೊರಗೆ ಎತ್ತಿಟ್ಟು ವಿಚಾರ ಮಾಡಲ್ಲ, ಹೋಯ್ತು. ತಲೆ ಬ್ರೈನ್ ತೆಗೆದಿಟ್ಬಿಟ್ರೆ ಅದು ಕೆಲಸನೇ ಮಾಡೋದು, ನಿಂತೋಗ್ಬಿಡುತ್ತೆ. ಬೇರೆ ಯಾವುದೇ ಒಂದು ಆರ್ಗನ್ ತಗೊಳ್ಳಿ, ನೀವು ಲಿವರ್ ತಗೊಳ್ಳಿ, ಕಿಡ್ನಿ ತಗೊಳ್ಳಿ, ಎಂಥದ್ದೇ ಆರ್ಗನ್, ಹಾರ್ಟ್ ಒಂದು ಬಿಟ್ಬಿಟ್ಟು ಯಾವುದೇ ಒಂದು ಆರ್ಗನ್ ಅನ್ನು ತಗೊಂಡ್ರೆ ನಮ್ಮ ದೇಹದಿಂದ ಹೊರಗಡೆ ಎತ್ತಿಟ್ರೆ ಸುಮ್ಮನಾಗ್ಬಿಡ್ತಾವೆ, ಕೆಲಸ ಮಾಡಲ್ಲ. ಇಸ್ ದಿ ಓನ್ಲಿ ಆರ್ಗನ್ ಇಂಡಿಪೆಂಡೆಂಟ್. ಯಾರ ಮಾತು ಕೇಳಲ್ಲ, ನಿಮ್ಮ ಮನೆಯವ್ರ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ. ಬ್ರೈನ್ ಮಾತು ಕೇಳಲ್ಲ, ಬ್ರೈನ್ ಮಾತು ಕೇಳಲ್ಲ. ಅದು ಪಡೆದ ಕೆಲಸ, ನನ್ನ ಕೆಲಸ ಇದ್ದು ನಾನು ಮಾಡ್ತಾ ಇರ್ತೀನಿ ಅಂತ ಅರ್ಥ. ಎಕ್ಸಲೆಂಟ್ ಆರ್ಗನ್. ಇದಕ್ಕೆ ಕಂಪ್ಯಾರಿಸನ್ ಯಾವ ಆರ್ಗನ್ ಇಲ್ಲ ಅಂತ ಎಕ್ಸಲೆಂಟ್ ಆರ್ಗನ್. ಅದಕ್ಕೆ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲವ್ ಸಿಂಬಲ್ಗೆ ಹಾರ್ಟ್ ಇದು ಮಾಡ್ತೀನಿ. ಯಾಕೆಂದ್ರೆ ಇದೇ ಒಂದು ಕಾರಣ ಇರಬೇಕು ನನ್ನ ಪ್ರಕಾರ. ನಾನು ಸರ್ಚ್ ಮಾಡಿದೆ ಏನಿರ್ಬೋದು ಹಾರ್ಟ್ ಶೇಪನ್ನ ಲವ್ ಸಿಂಬಲ್ಗೆ ಯಾಕೆ ಯೂಸ್ ಮಾಡ್ತಾರೆ ಅಂತ. ಏನೇನೋ ನಾನ್ಸೆನ್ಸ್ ಬಂತದೆ. ನಾನು ವಿಚಾರ ಮಾಡಿದಾಗ ಇದಿರ್ಬೋದಲ್ಲ, ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾರ ಮಾತು ಕೇಳಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ, ನೀನು ಒಳ್ಳೇದಾಗಲಿ ಅಂತ ಮಾಡ್ತಾ ಇರ್ತಾರೆ. ಅದಕ್ಕೆ ಲವ್ ಸಿಂಬಲ್ ನಾವು ಹಾರ್ಟ್ ಶೇಪಲ್ಲಿ ಮಾಡ್ತೀವಿ ಇರ್ಬೋದು ಅಂತ ನನ್ನೊಂದು ಅಭಿಪ್ರಾಯ. ಸಚ್ ಎನ್ ಎಕ್ಸಲೆಂಟ್ ಆರ್ಗನ್. ಇಫ್ ಇಟ್ ಸ್ಟಾಪ್ಸ್, ನಿಂತ್ಕೊಂಡ್ಬಿಡ್ತು ಅಂದ್ರೆ ವಿ ಕಾಲ್ ಇಟ್ ಆಸ್ ಹಾರ್ಟ್ ಅಟ್ಯಾಕ್. ಅಷ್ಟು ಚೆನ್ನಾಗಿ ನೋಡಿ, ನಿಸ್ವಾರ್ಥವಾಗಿ ಕೆಲಸ ಮಾಡ್ತಕ್ಕಂಥ ಹೃದಯ ನಿಂತ್ರೆ ಅದನ್ನ ಹಾರ್ಟ್ ಅಟ್ಯಾಕ್ ಅಂತೀವಿ, ಇಲ್ಲ ಅಂತಂದ್ರೆ ಹಾರ್ಟ್ ಫೇಲ್ಯೂರ್ ಅಂತೀವಿ. ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಬ್ಲಾಕ್ ಆಗ್ಬಿಟ್ಟು ರಕ್ತ ಸಂಚಾರ ಇಲ್ಲದೆ ಹಾರ್ಟ್ ನಿಂತೋಗ್ತಕ್ಕಂಥದ್ದು. ಇನ್ನೊಂದು ಹಾರ್ಟ್ ಫೇಲ್ಯೂರ್, ಸುಮ್ಮನೆ ನಿಂತೋಗ್ಬಿಡುತ್ತೆ, ಬ್ಲಾಕ್ ಇರಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಇರ್ತದೆ, ಬೇಜಾರಾಗಿ ಸುಮ್ಮನೆ ನಿಂತಾಗಿ ಕೆಲಸ ಮಾಡ್ತಿದ್ದ ಸುಮ್ಮನೆ ಬೇಜಾರಾಗ್ತದೆ, ಸುಮ್ಮನೆ ಹೆಂಗಿರ್ತೀವಲ್ಲ ಹಾಗೆ ದಟ್ಸ್ ಕಾಲ್ ಇಟ್ ಆಸ್ ಹಾರ್ಟ್ ಫೇಲ್ಯೂರ್. ಈ ಹೃದಯದಲ್ಲಿ 2 ಮೇಜರ್ ಆರ್ಟರೀಸ್ ಬರ್ತವೆ. ಈ ಒಂದು ಆರ್ಟರೀಸ್ ನಲ್ಲಿ ಮೇನ್ ಟ್ರಂಕ್ ಏನಿದೆ ಈ ಒಂದು ಪಾರ್ಟ್ ಅಲ್ಲಿ ಬ್ಲಾಕ್ ಆಗಿದೆ ಅಂತ ಸರ್ಕ್ಯುಲೇಷನ್ ಆಗಲ್ಲ. ಈ ಹೃದಯ ಕೇಳೋದು ಒಂದೇನೆ, ಅದಕ್ಕೂ ಬ್ಲಡ್ ಸಪ್ಲೈ ಬೇಕು. ಅದು ಕೆಲಸ ಮಾಡಕ್ಕೆ ಅದಕ್ಕೆ ಎನರ್ಜಿ ಬೇಕಲ್ಲ, ಅದಕ್ಕೆ ಬ್ಲಡ್ ಸಪ್ಲೈ ಇರುತ್ತೆ. ಎಲ್ಲದಕ್ಕೂ ಬ್ಲಡ್ ಸಪ್ಲೈ ಕೊಡ್ತಕ್ಕಂಥ ಹೃದಯಕ್ಕೂ ಕೂಡ ಬ್ಲಡ್ ಸಪ್ಲೈ, ಅದು ತಾನಾಗೆ ಬ್ಲಡ್ ಸಪ್ಲೈ ತಗೊಂಡಿರ್ತದೆ. ಆಕ್ಸಿಜನ್ ಬೇಕು, ಹೃದಯ ಕೇಳೋದು ಆಕ್ಸಿಜನ್ ಒಂದಲ್ಲ. ಈ ಆಕ್ಸಿಜನ್ ಸಪ್ಲೈ ಆಗ್ತಿರೋದು ಈ ವೆಸಲ್ಸ್ ಮುಖಾಂತರ. ಇವೇನಾದ್ರೂ ಅಕಸ್ಮಾತ್ ಮೈನ್ ಟ್ರಂಕ್ ಏನಾದ್ರು ಬ್ಲಾಕ್ ಆಯ್ತು ಅಂದ್ರೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಹೃದಯ ನಿಂತೋಗುತ್ತೆ, ಅದನ್ನ ಹಾರ್ಟ್ ಅಟ್ಯಾಕ್ ಅಂತೀವಿ. ಇಲ್ಲೇನಾದ್ರು ಬ್ಲಾಕ್ ಆಯ್ತು ಅಂತ ಅನ್ಕೊಳ್ಳಿ, ಮೇಜರ್ ಇದರಲ್ಲಿ ಬ್ಲಾಕ್ ಆದ್ರೆ ಹಾರ್ಟ್ ಬ್ಲಾಕ್ ಆಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು. ಬ್ಲಾಕ್ ಆದ್ರೆ ಅದು ಹಾರ್ಟ್ ಅಟ್ಯಾಕ್. ಇನ್ನೊಂದು ಏನಂದ್ರೆ ಬ್ಲಾಕ್ ಇಲ್ಲ, ಏನಿಲ್ಲ, ಸುಮ್ಮನೆ ಸಾಕಪ್ಪ ಅಂತ ನಿಂತೋಗ್ಬಿಡುತ್ತೆ, ಅದನ್ನ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಕ್ಲಿನಿಕಲ್ ಫೀಚರ್ಸ್ ಏನ್ ಹೇಳ್ತೀವಿ ಅಂದ್ರೆ ಸಿಂಪ್ಟಮ್ಸ್, ಲಕ್ಷಣಗಳೇನಿರ್ತವೆ. ನಾನು ಅದ್ರ ಬಗ್ಗೆ ಕಾಯಿಲೆ ಬಗ್ಗೆ ಜಾಸ್ತಿ ಮಾತಾಡಲ್ಲ, ನಾನು ಕಾಯಿಲೆ ಮೇಲೆ ನಂಬಿಕೆ ನಾನಲ್ಲ, ಹೆಂಗೆ ಸರಿಪಡಿಸ್ಕೋಬೇಕು ಅಂತ ಹೇಳ್ತಕ್ಕಂಥವ್ರು. ಯಾಕಂದ್ರೆ ಹೇಳಲಿಕ್ಕೂ ಟೆನ್ಷನ್ ನಮಗೆ. ಯಾರು ಹೇಳಿದ್ರೆ ಅದೇ ನಾಳೆ ಅದನ್ನೇ ಸಿಂಪ್ಟಮ್ಸ್ ಹೇಳ್ತಾರೆ. ನೋಡಿ, ಚೆಸ್ಟ್ ಪೇನ್
ಚೆಸ್ಟ್ ಪೈನ್ ಒಂದು, ಎರಡರಲ್ಲಿ ಚೆಸ್ಟ್ ಟೈಟ್ನೆಸ್, ಟೈಟ್ ಅನ್ಸೋದು, ಇದೆ ಬಿಗಿತ ಇದೆ, ಯಾರೋ ಇದರಲ್ಲಿ ಚಿಕ್ಕದಾರೆ ಇರ್ತಕ್ಕಂಥ ಭಾಸ ಆಗ್ತಿರ್ಬೋದು. ಆಮೇಲೆ ಯಾವಾಗ ಟೈಟ್ ಅನ್ಸುತ್ತೋ ಬ್ರೆತ್ಲೆಸ್ನೆಸ್, ಉಸಿರಾಟ ಕೂಡ ತೊಂದರೆ ಸ್ಟಾರ್ಟ್ ಆಗುತ್ತೆ, ಏದು ಉಸಿರು ಬರೋಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಸ್ವೆಟ್ಟಿಂಗು, ಸಿವಿಯರ್ ಸ್ವೆಟ್ಟಿಂಗ್ ಅಲ್ಲಿ ಸುಮ್ಮನೆ ಬೆವರೋದಲ್ಲ, ಬಟ್ಟೆ ಎಲ್ಲ ಒದ್ದೆ ಆಗ್ಬೇಕು ಅಷ್ಟರ ಮಟ್ಟಿಗೆ ಬೆವರ್ತಾ ಇರ್ತಾರೆ. ಜೊತೆಗೆ ಅದ್ರ ಜೊತೆಗೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಲೈಕ್ ಬರ್ನಿಂಗು, ಇದೇ ಉರಿ ಬರ್ತಕ್ಕಂಥದ್ದು, ಇದೇ ಚುಚ್ಚಿದಂಗೆ ಉರಿ ಬರ್ತಕ್ಕಂಥದ್ದು, ಮತ್ತೆ ಶೋಲ್ಡರ್ ಪೇನ್, ಲೆಫ್ಟ್ ಸೈಡ್ ಶೋಲ್ಡರ್ ಪೇನ್. ಇಷ್ಟು ಹೇಳಿ ಬಿಟ್ಬಿಡ್ತಾರೆ ಡಾಕ್ಟರ್ಸ್. ಮುದ್ದೆ ಹೋಯ್ತು ಯಾವ್ದಾರು ಒಂದು ಕಂಡ್ರೂ ಸಾಕು. ಸರ್ ಎಡಗೈ ನೋವು ದಿನ ಪ್ರತಿದಿನ ಅದೇ ಹಿಂಸೆ ನಮಗೆ. ಸರ್ ಎಡಗೈ ನೋವು ಹಾರ್ಟ್ ಇರ್ಬೋದು, ಯಾಕಂದ್ರೆ ಅಲ್ಲಿ ಹೇಳಿದ್ದಾರೆ ನಮಗೆ ಯೂಟ್ಯೂಬ್ ಹಾರ್ಟ್ ನೋವು ಅಂತ, ಎದೆ ನೋವು, ಎಡಗೈ ನೋವು ಅಂದ್ರೆ ಹಾರ್ಟ್ ಸಮಸ್ಯೆ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಗೆ ಏನು ಮಾಡೋದು? ಇಷ್ಟು ಇರಬೇಕು ನನ್ನ ಪ್ರಕಾರ ಹೇಳೋದಾದ್ರೆ. ಚೆಸ್ಟ್ ಪೇನಾ ದೊಡ್ಡ ಬಾಧೆ ಇರ್ಬೋದು, ನಾಟ್ ಅನ್ ಹಾರ್ಟ್ ಅಟ್ಯಾಕ್. 99.9% ಅದಿರೋದು. ನೀವು ಯೋಚನೆ ಮಾಡ್ತಿದ್ರೆ ಮತ್ತೆ ಬಂದ್ರೆ ಬರ್ಬೋದು. ಅದಕ್ಕೆ ಫಸ್ಟ್ ಎದೆ ನೋವಿದೆ ಇಲ್ಲ ನೋಡಿ, ಎದೆ ನೋವಿದೆ, ಚೆಸ್ಟ್ ಟೈಟ್ನೆಸ್ ಇದೆ, ನನಗೆ ಸ್ವೆಟ್ಟಿಂಗ್ ಸಿಕ್ಕಾಬಿಟ್ಟು ಸ್ವೆಟ್ ಆಗ್ತಿದ್ದೀನಿ, ಬಟ್ಟೆ ಎಲ್ಲ ಉದ್ಯೋಗ ಬದ್ದೆ ಆಗೋದು, ಜೊತೆಗೆ ಉರಿ ಆಗ್ತಾ ಇದೆ, ಎಡಗೈ ನೋವು ಬರ್ತಾ ಇದೆ. ಇಷ್ಟೆಲ್ಲ ಇದೆಯಾ ಅಂದ್ರೆ ಅವಾಗ ನಾವು ಹೇಳ್ಬೋದು, ಇದ್ರೂ ಇರ್ಬೋದು, ಅಷ್ಟೊಂದು ಸಿಂಪ್ಟಮ್ಸ್ ಜೊತೆಗಿದೆ. ಯಾವುದೋ ಒಂದು ಹಿಡ್ಕೊಂಡು ಅದು ಹೃದಯಾಘಾತ ಅಂದ್ರೆ ಹಾರ್ಟ್ ಪ್ರಾಬ್ಲಮ್. ಒಳ್ಳೆ ಬಿಸ್ನೆಸ್ ಆಗೋದು ನೀವು ನೋಡಿದ್ರೆ ಮನೆಯಿಂದ ಹೊರಗೆ ಬಂದಿತ್ತು ಲಾಸ್ಟ್ ವಿಡಿಯೋ. ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ. ಪುನೀತ್ ರಾಜ್ಕುಮಾರ್ ಚೆಸ್ಟ್ ಪೇನ್ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಮನೆಯಿಂದ ಹೊರಗಡೆ ಬಂದಿದ್ದು, ಅವ್ರಿಗೆ ಚೆಸ್ಟ್ ಪೇನ್ ಬರುತ್ತೆ, ವೈಫಿಗೆ ಹೇಳ್ತಾರೆ, ಇಮ್ಮಿಡಿಯೇಟಾಗಿ ಅವರ ಡ್ರೈವರ್ನ ಕರೆದ್ಬಿಟ್ಟು ಇಮ್ಮಿಡಿಯೇಟಾಗಿ ಶಿಫ್ಟ್ ಮಾಡ್ತಾರೆ ಹಾಸ್ಪಿಟಲ್. ಸೊ ಮನೇಲಿದ್ದಾರೆ, ಈಗ ಮನೇಲಿದ್ದಾರೆ. 10 ನಿಮಿಷ ಹಾಸ್ಪಿಟಲ್ ರೀಚ್ ಆಗ್ತಾರೆ. ಪುನೀತ್ ರಾಜ್ಕುಮಾರ್ ರೀಚ್ ಆಗುತ್ತೆ 10 ನಿಮಿಷ ಆಗುತ್ತೆ. ಹತ್ತಿರದಲ್ಲೇ ಇರ್ತಾರೆ, ರಮಣರಾವ್ ಅವ್ರ ಕ್ಲಿನಿಕಲ್ಲಿ ಹತ್ತಿರದಲ್ಲೇ ಇರ್ತದೆ. 10 ನಿಮಿಷದಲ್ಲಿ ರೀಚ್ ಆಗ್ತಾರೆ. ರೀಚ್ ಆದಮೇಲೆ ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ. ಅವ್ರು ಡಿಲೇ ಮಾಡಲ್ಲ, ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ. ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡಿ ECG ಮಾಡ್ತಾರೆ. ECG ಮಾಡಲಿಕ್ಕೆ ಒಂದು 2-3-5 ನಿಮಿಷದಲ್ಲಿ ECG ಮಾಡ್ಬಿಡ್ಬೋದು. ECG ಮಾಡಿಬಿಟ್ಟು ECG ಚೇಂಜಸ್ ಕಾಣಿಸುತ್ತೆ, ಇಮಿಡಿಯೇಟಾಗಿ ರೆಫರ್ ಮಾಡ್ತಾರೆ. ಇಲ್ಲ ಇಮಿಡಿಯೇಟಾಗಿ ಹೋಗ್ಬಿಡಿ ಹೈಯರ್ ಸೆಂಟ್ರಿಗೆ ಅಂತೇಳಿ. ಅವಾಗ ಹೈಯರ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಇಲ್ಲಿ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ಹಾಸ್ಪಿಟಲ್ ಸ್ಪೆಂಡ್ ಮಾಡಿರ್ಬೋದು ಅಂತ ತೊಗೊಳಂತೆ. ನೆಕ್ಸ್ಟ್ ಅಲ್ಲಿಂದ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡ್ತಾರೆ. ಅಲ್ಲಿ ಹೋಗ್ತಾರೆ, ಅಲ್ಲಿ 10 ನಿಮಿಷ, ಅಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಲಿಕ್ಕೆ 10 ನಿಮಿಷ ಆಗುತ್ತೆ. ಟೋಟಲ್ 30 ಮಿನಿಟ್ಸು ಚೆಸ್ಟ್ ಪೇನ್ ಬಂದು ಅಲ್ಲಿಗೆ ಹೈಯರ್ ಸೆಂಟ್ರಿಗೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ 30 ಮಿನಿಟ್ಸ್ ಆಯಿತು. 30 ಮಿನಿಟ್ಸ್ ಅಲ್ಲಿ ಹೋದಾಗ ಡಿಕ್ಲೇರ್ಡ್ ಡೆಡ್, ಬ್ರಾಟ್ ಡೆಡ್ ಅಂತ. ಡೆತ್ ಎಲ್ಲ ಆಗಿದೆ, ಇನ್ ಬಿಟ್ವೀನ್ ಆಗಿದೆ. ಇಲ್ಲಿ ರಮಣರಾವ್ ಹಾಸ್ಪಿಟಲಲ್ಲಿ ಕೂಡ ಇವಾಸ್ ಅಲೈವ್, ಅಂದರೆ 20 ಮಿನಿಟ್ಸ್ ತನಕ ಇವಾಸ್ ಅಲೈವ್. ಚೆಸ್ಟ್ ಪೇನ್ ಸ್ಟಾರ್ಟ್ ಆಗಿ 20 ನಿಮಿಷ ಬದುಕಿದ್ರು, 20 ನಿಮಿಷದ ಮೇಲೆ ಅವ್ರು ಡೆತ್ ಆಗಿದೆ. ಸೊ ಸಿವಿಯರ್ ಚೆಸ್ಟ್ ಪೇನ್ ಬಂದರೆ, ಅಂದರೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆದರೆ nobody will survive more than 20 minutes. ರೂಲ್ ಇದು ಜನರಲ್ ಹೇಳ್ತಾರೆ. I have one question. Sir, golden hour ಅಂತ ಹೇಳಿ. ಅದನ್ನ ಎಲ್ಲ ಕೊಟ್ಟಿದ್ದೆ. ಗೋಲ್ಡನ್ ಅವರ್ ಅಂತಂದ್ರೆ ಗೋಲ್ಡನ್ ಅವರ್ ಫಾರ್ ದಿ ಹಾಸ್ಪಿಟಲ್ಸ್, ಡಾಕ್ಟರ್ಸ್ ಇದೆ ನಿಮಗೆ. ಸೊ ಗೋಲ್ಡನ್ ಅವರ್ ಬೇಗ ಬನ್ನಿ ಅಂತ ಹೇಳಿ ಬೇಗ ಬಂದ್ಬಿಟ್ಟು ನಮಗೆ ಗೋಲ್ಡನ್ ಅವರ್ ಅಂತ ಬಂದ್ಬಿಡ್ತೀರ, ಅಡ್ಮಿಟ್ ಆಗ್ತೀರ. ನಥಿಂಗ್ ಲೈಕ್ ಗೋಲ್ಡನ್ ಅವರ್. ಅದ್ರ ಬಗ್ಗೆ ಹೇಳ್ತೀವಿ. ಸೊ ಮೈಲ್ಡ್ ಆಗಿದ್ರೆ ದಿ ಪೇಷಂಟ್ ವಿಲ್ ಸರ್ವೈವ್. ಬ್ಲಾಕ್ಸ್ ಬಂದು ಯಾವುದೋ ಡಿಸ್ಟಲ್ ಪಾರ್ಟಲ್ಲಿ ಬ್ಲಾಕ್ ಆಗಿರ್ತದೆ, ಯಾವುದೋ ಎಂಡಲ್ ಬ್ಲಾಕ್ ಆಗಿರ್ತದೆ, ಮೇಜರ್ ಬ್ಲಾಕ್ ಇರಲ್ಲ, ಆ ಪಾರ್ಟ್ ಅಷ್ಟೇ ಡೆತ್ ಆಗಿರ್ತದೆ, ಅದು ಹೀಲ್ ಆಗೋಗುತ್ತೆ. ದಿ ಪೇಷಂಟ್ ವಿಲ್ ಸರ್ವೈವ್ ಇರ್ರೆಸ್ಪೆಕ್ಟಿವ್ ಆಫ್ ಟ್ರೀಟ್ಮೆಂಟ್. ನನ್ನಲ್ಲಿ ಇನ್ನೂ ಕೆಲವೊಂದು ಪೇಷಂಟ್ಗಳಿದ್ದಾವೆ, ಅವ್ರಿಗೆ ಗೊತ್ತು ಯಾವುದೋ ಒಂದು ಸಲ ಚೆಸ್ಟ್ ಪೇನ್ ಬಂದಿರ್ತದೆ, ಮರ್ತು ಬಿಟ್ಟಿದ್ದಾರೆ, ಆಮೇಲೆ ಅದೇ ಆರಾಮಾಗಿರ್ತದೆ, ಮರ್ತು ಬಿಟ್ಟು ವರ್ಷ 2 ವರ್ಷ ಬಿಟ್ಟು ಚೆಕ್ ಮಾಡಿಸಿದ್ರು, ಏನೋ ಸ್ಕ್ಯಾನ್ ಮಾಡಿಸಿದಾಗ ನೋಡಿದ್ರೆ ಹೀಲ್ಡ್ ಸ್ಕ್ಯಾರ್ ತೋರಿಸುತ್ತೆ. ಅಂದರೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗಿ ಹೀಲ್ ಆಗಿರ್ತಕ್ಕಂಥದ್ದು ಕಾಣುತ್ತೆ. ಕೇಳಿದ್ರೆ ಇಲ್ಲ ಸರ್ ಯಾವಾಗೋ ಸರ್ ಬಂದು ಹೋಯ್ತು ಅಂತ, ಹೀಲ್ ಆಗಿದೆ ಅಲ್ಲಿ. ಬಾಡಿ ಇಟ್ ಸೆಲ್ಫ್ ಈಸ್ ಕ್ಯೂರಿಂಗ್ ಹಿಮ್, ಅದೇ ಡಿಫೆಂಡ್ ಮಾಡ್ಕೊತಾ ಇದೆ ಹೃದಯಾಘಾತನ. ಬಟ್ ಸಿವಿಯರ್ ಇತ್ತು ಅಂತಂದರೆ ಯಾರೂ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಸರ್ ನೀವು ಕೇಳಿದ್ರೆ ಗೋಲ್ಡನ್ ಅವರ್ ಆಫ್ ಹಾರ್ಟ್ ಅಂತ ಹೇಳ್ಬಿಟ್ಟು, ಐ ಹ್ಯಾವ್ ಅ ಕ್ವಶನ್ ಫಾರ್ ದಟ್. ಮೆನಿ ಪೇಷಂಟ್ಸ್, ಈವನ್ ಐ ಹ್ಯಾವ್ ಡೈಯಿಂಗ್ ಇನ್ ದಿ ಹಾಸ್ಪಿಟಲ್ ಬಿಕಾಸ್ ಆಫ್ ಹಾರ್ಟ್, ಬೇರೆ ಕಾರಣಕ್ಕೆ ಅಡ್ಮಿಟ್ ಆಗಿರ್ತಾರೆ. ಐ ಹ್ಯಾವ್ ಅನ್ ಎಕ್ಸಾಂಪಲ್. ನಮ್ಮ ಆಂಟಿ, ನಮ್ಮ ಚಿಕ್ಕಮ್ಮ ಒಬ್ಬರು ಹಾಸ್ಪಿಟಲಲ್ಲಿ ಬೇರೆ ಕಾಯಿಲೆಗೆ ಅಂತ ಅಡ್ಮಿಟ್ ಆಗಿದ್ರು. ಅಡ್ಮಿಟ್ ಆಗಿ ಹಾಸ್ಪಿಟಲ್ ಇದ್ರು, ಶಿ ವಾಸ್ ಇನ್ ICU. ಶಿ ಸಫರ್ಡ್ ಎ ಸಿವಿಯರ್ ಮೇಜರ್ ಹಾರ್ಟ್ ಅಟ್ಯಾಕ್ ಅಂಡ್ ಶಿ ಡೈಡ್. ಹಾಸ್ಪಿಟಲಲ್ಲಿ ಇದ್ದಾರೆ, ICUನಲ್ಲಿದ್ದಾರೆ, ಎದುರುಗಡೆ ಕಾರ್ಡಿಯಾಲಜಿಸ್ಟ್ ಎಲ್ಲ ಇದ್ದಾರೆ. ಆದರೂ ಕೂಡ ಏನೂ ಮಾಡ್ಕೊಳಿಕ್ಕಾಗಲ್ಲ. ಯಾಕಂತಂದರೆ ನಾವು 20 ನಿಮಿಷ ಟೈಮ್ ಇದೆ, 20 ನಿಮಿಷದಲ್ಲಿ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆ ಒಂದು ಮೆಡಿಸಿನ್ನು
ಹೋಗಿ ಎಫೆಕ್ಟ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಮೋರ್ ದ್ಯಾನ್ 20 ಮಿನಿಟ್ಸ್ 30 ಮಿನಿಟ್ಸ್ ಬೇಕು. ಹಾಗಾಗಿ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆದರೆ ಯಾರು ಏನೂ ಮಾಡ್ಕೊಳ್ಳಿ, ನಿಮ್ಮ ಡಾಕ್ಟ್ರು ಕೂಡ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಸರಿ, ಮತ್ತು ಹಂಗಿದ್ರೆ ಡಾಕ್ಟ್ರ್ ಏನು ಸರ್, ಮತ್ತು ಕಾರ್ಡಿಯಾಲಜಿಸ್ಟ್ ಏನು ಸರ್ ಇವರೆಲ್ಲ ಏನು ಮಾಡ್ತಾರೆ ಇವರು? ಇಫ್ ದಿ ಪೇಷಂಟ್ ಆಯ್ತು, ಹೃದಯಾಘಾತ ಆಯಿತು, ಪೇಷಂಟ್ ಸತ್ತೋದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ, ಇಲ್ಲೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಏನು ಡಾಕ್ಟರ್ ಕಡೆಯಿಂದ ಏನು ಆನ್ಸರ್ ಇದೆ, ಏನಿರುತ್ತೆ ಅದ್ರ ಬಗ್ಗೆ? ಬ್ರಾಡ್ ಡೆಡ್ ಸರಿ, ಅಥವಾ ಬದುಕಿದಾಗೆ ತೊಗೊಂಡೋಗಿರ್ತೀರಾ, ಹಾಸ್ಪಿಟ್ಲಿಗೆ ತೊಗೊಂಡೋಗಿರ್ತೀರಾ, ಬದುಕಿರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಆಗಲ್ಲ ತಗೋತಾರೆ, ಏನು ಹೇಳ್ತಾರೆ ಅವಾಗ? ಸಾರಿ ಎರಡನ್ನ ಪ್ಲೇ ಮಾಡ್ತಾರೆ ಅವರು. ಬೇಗ ಬರಲಿಲ್ಲ, ಗೋಲ್ಡನ್ ಅವರಲ್ಲಿ ಬರಲಿಲ್ಲ, ಬೇಗ ಬರಲಿಲ್ಲ ಅನ್ನೋದೊಂದು ಪ್ಲೇ, ಬೇಗ ಕರ್ಕೊಂಬರಲಿಲ್ಲ, ನಿಮ್ಮನ್ನು ಪ್ಲೇ ಮಾಡ್ತಾರೆ, ಒಂದು ಬೇಗ ಕರ್ಕೊಂಬರಲಿಲ್ಲ ಅಂತ ಎರಡನೇ ಕಾಯಿಲೆ ಹೇಳ್ತಾರೆ, ಇಲ್ಲ ಮೇಜರ್ ಹಾರ್ಟ್ ಅಟ್ಯಾಕು, ಅದಕ್ಕೆ ಏನು ಮಾಡಲಿಕ್ಕಾಗಿಲ್ಲ. ನಂತರ ಒಂದು ಡಿಪ್ರೆಷನ್ ಪೇಷಂಟ್ ಬಂದು, ಸಿವಿಯರ್ ಡಿಪ್ರೆಷನ್, ಯಾಕೆ ಏನು ಸಮಸ್ಯೆ ಆಗಿದೆ ಅಂತ ಸುಮ್ಮನೆ ಯಾಕೆ ಹಿಸ್ಟ್ರಿ ಕೇಳಿದರೆ, ಇಲ್ಲ ಸರ್ ನಮ್ಮ ತಂದೆ ನಾನು ಕೊಂದ್ಬಿಟ್ಟೆ ಅಂತ. ಯಾಕೆ ನನಗೆ ಗಾಬರಿ ಆಗಿತ್ತು, ಕೊಂದ್ಬಿಟ್ರಾ ಅಂತ. ಇಲ್ಲ ಸರ್ ಹಾರ್ಟ್ ಅಟ್ಯಾಕ್ ಆಯಿತು ನಮ್ಮ ತಂದೆಗೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಡಾಕ್ಟ್ರು ನನಗೆ ಬೈದರು, ಬೇಗ ಕರ್ಕೊಂಬರ್ಲಿಕ್ಕಾಗಿಲ್ಲ, ಉಳಿಸ್ತಾ ಇದ್ವಿ, ಬೇಗ ಕರ್ಕೊಂಬಂದು ಉಳಿಸ್ತಾ ಇದ್ವಿ, ಲೇಟ್ ಮಾಡಿ ಸಾಯಿಸ್ಬಿಟ್ರಿ ನಿಮ್ಮ ಅಪ್ಪನ ಅಂತ. ಈ ವಾಸ್ ಇನ್ ಡಿಪ್ರೆಷನ್. ಫ್ಯಾಕ್ಟ್ ಇದು, ನಾನು ನೋಡಿರ್ತಕ್ಕಂಥ ಪೇಷಂಟ್ ಇದು. ಸೊ ಪೇಷಂಟ್ಸ್ ಅಂತ ನಿಮ್ಮನ್ನೇ ಬ್ಲೇಮ್ ಮಾಡೋದು, ಬೇಗ ಬರಲಿಲ್ಲ ಅಂತ ನಿಮ್ಮನ್ನ ಬ್ಲೇಮ್ ಮಾಡ್ತಾರೆ. ಪೇಷಂಟ್ ಕರ್ಕೊಂಡು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರ್ತದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ, ಪೇಷಂಟ್ ಬದುಕಿಬಿಡ್ತಾರೆ. ಅವಾಗ ನೀವು ಬೇಗ ಕರ್ಕೊಂಡ್ಬಂದ್ರೆ ಒಳ್ಳೇದಾಯ್ತು. ಅದೊಂದು ಅಷ್ಟೆಲ್ಲ ಪೇಷಂಟ್ಸ್ ಇದ್ದಾರೆ. ಯಾವ ಮಟ್ಟಿಗೆ ಕೇಳ್ತದೆ, ಕೆಲವು ಪೇಷಂಟ್ ಬರ್ತಕ್ಕಂಥ ಪೇಷಂಟ್ಸು, ಸರ್ ಹಾಸ್ಪಿಟ್ಲಿಗೆ ಹೋದೆ ಸರ್, ಏನೂ ಇರಲಿಲ್ಲ, ಸುಮ್ಮನೆ ಹೋಗಿ ಚೆಕಪ್ ಮಾಡ್ಸೋಣ ಅಂತ ಹೋಗಿದ್ದೆ, ಬ್ಲಾಕ್ ಇದೆ 80% ಬ್ಲಾಕ್ ಇದೆ, ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು ಅಂತ ಹೇಳಿ ಆಪರೇಷನ್ ಮಾಡಿಬಿಟ್ರು ಸರ್. ಸೊ ನಾನು ಇವತ್ತು ಬದುಕಿದ್ದೀನಿ ಅಂದರೆ ನಾನು ಡಾಕ್ಟ್ರಿಂದ ಲೈಫ್ ಟೈಮು ದೇವ್ರ ಥರ ಕಾಣ್ತಾರೆ ಡಾಕ್ಟ್ರಿಗೆ. ಅವೆಲ್ಲ ಲೈವ್ ಎಕ್ಸಾಂಪಲ್ಸ್ ನಾನು ನೋಡಿರ್ತಕ್ಕಂಥದ್ದು. ಡಾಕ್ಟ್ರನ್ನ ದೇವ್ರಿಂದ ನೋಡ್ತಾ ಇದ್ದಾರೆ. ಕೆಲವರು ಡಿಪ್ರೆಷನ್ನಲ್ಲಿದೆ, ಡಾಕ್ಟರ್ ಬೈದಿರ್ತಾರೆ, ಡಿಪ್ರೆಷನ್ನಲ್ಲಿದ್ದಾರೆ. ಸೊ ಇಟ್ ಇಸ್ ರೋಲ್ ಆಫ್ ಕಾರ್ಡಿಯಾಲಜಿಸ್ಟ್. ಹೃದಯ ರೋಗ ತಜ್ಞರು, ಕಾರ್ಡಿಯಾಲಜಿ ಹಾಸ್ಪಿಟ್ಲು, ಕಾರ್ಡಿಯಾಲಜಿಸ್ಟ್ ಇಂಥವರೆಲ್ಲ ಇದಾರಲ್ಲ, ಇವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಏನು ಇಲ್ವಾ? 100% ಇದೆ. ಒಂದು ವಿಷಯ ಏನಂತಂದರೆ, ಡಾಕ್ಟ್ರು, ಈ ವರ್ಡ್ ಡಾಕ್ಟರ್ ಅಂತ ಏನಿದೆಯಲ್ಲ, ಇಟ್ ಇಸ್ ಡಿರೈವ್ಡ್ ಫ್ರಮ್ ಎ ಲ್ಯಾಟಿನ್ ವರ್ಡ್ ಕಾಲ್ಡ್ ಆಸ್ ಡಾಸಿರ್ ಅಂತ ಹೇಳಿ. ಇಟ್ಸ್ ಲ್ಯಾಟಿನ್ ವರ್ಡ್ ಡಾಸಿರ್ ಅನ್ನು, ಅದರಿಂದ ಡಿರೈವ್ ಆಗಿರ್ತಕ್ಕಂಥದ್ದು ಡಾಕ್ಟರ್ ಅಂತ ಹೇಳಿ. ಡಾಸಿರ್ ಅಂತಂದರೆ ಮೀನಿಂಗ್ ಏನು ಗೊತ್ತಾ? ಇಸ್ ಟು ಟೀಚ್, ಎಜುಕೇಟ್ ಮಾಡಬೇಕು, ಹೆಲ್ತ್ ಬಗ್ಗೆ ಎಜುಕೇಟ್ ಮಾಡಬೇಕು. ಡಾಸಿರ್ ಮೀನ್ಸ್, ಡಾಕ್ಟರ್ ಮೀನ್ಸ್ ಯು ಸಪೋಸ್ ಟು ಟೀಚ್. ಬಟ್ ವಾಟ್ ಆರ್ ವಿ ಡೂಯಿಂಗ್? ಅದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ವಿ ಆರ್ ಚೀಟಿಂಗ್. ಅದನ್ನೇ ವರ್ಲ್ಡ್ ಸ್ವಲ್ಪ ಹಿಂದೆ ಮಾಡಿ ಚೀಟ್ ಸಿಗ್ತೀವಿ. ಯಾವ ರೀತಿ ಚೀಟ್ ಮಾಡ್ತೀವಿ? ಜಸ್ಟ್ ಕ್ರಿಯೇಟಿಂಗ್ ಅ ಫಿಯರ್. ಬನ್ನಿ ಹಾಸ್ಪಿಟ್ಲಿಗೆ, ನೆಗ್ಲೆಕ್ಟ್ ಮಾಡಬೇಡಿ. ಕಾಯಿಲೆನ ನೆಗ್ಲೆಕ್ಟ್ ಮಾಡಿದ್ವಿ, ಏನು ಊಟ ಹೇಳ್ತೀವಿ? ಹೌದು, ನೀವೇ ಊಟ ಇದ್ದೀರಿ. ಯಾಕೆ ಗೊತ್ತಾ? ನೆಗ್ಲೆಕ್ಟ್ ಮಾಡಬೇಕಾಗಿರೋ ಕಾಯಿಲೆನ ಕೇರ್ ಮಾಡಬೇಕಾಗಿರೋ ಹೆಲ್ತನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಕಾಯಿಲೆನೇ ಕೇರ್ ಮಾಡ್ತಿದ್ದೀರಾ. ನೀವು ಮಾಡಬೇಕಾಗಿರೋದು ಕಾಯಿಲೆನ ನೆಗ್ಲೆಕ್ಟ್ ಮಾಡಿ ತಲೆನೇ ಕೆಡ್ಸ್ಕೊಬಿಡ್ತೀರಿ. ಹಾರ್ಟ್ ಬಿಟ್ಟು ಬಿಟ್ಟಿದೆ, ಅದು ಪಾಡಿಗೆ ಕೆಲಸ ಮಾಡ್ಕೊಪ್ಪ, ಅದು ನಾನ್ ಸ್ಟಾಪ್ ವರ್ಕ್ ಮಾಡ್ತಿದ್ದೆ. ಅದ್ರ ಬಗ್ಗೆ ನೀವು ಇನ್ನೊಂದಿಷ್ಟು ಟೆನ್ಷನ್ ಕೊಡ್ತೀರ ಅದಕ್ಕೆ. ಸೊ ಫಿಯರ್ ಕ್ರಿಯೇಟ್ ಮಾಡೋದು, ಮೆಡಿಸಿನ್ ಸ್ಟಾರ್ಟ್ ಮಾಡೋದು. ಒಂದು ಫಿಯರಿಂದ ಹಾರ್ಟ್ ಮೇಲೆ ಎಫೆಕ್ಟ್ ಮಾಡ್ತೀವಿ, ಎರಡನೇದಾಗಿ ಮಾಡ್ತೀವಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ. ದೇರ್ ಆರ್ ಕೆಮಿಕಲ್ಸ್. ಮೆಡಿಸಿನ್ ಹಾರ್ಟಿಗೆ ಬೇಕಾ? ಬೇಡ. ಹಾರ್ಟ್ ಯಾವ ಥರ ಮೆಡಿಸಿನ್ ಕೊಡು, ಅದು ಆ ಟ್ಯಾಬ್ಲೆಟ್ ಕೊಡು, BP ಟ್ಯಾಬ್ಲೆಟ್ ಕೊಡು, ಯಾವ ಥರ ಕೇಳುತ್ತೆ? ಇಲ್ಲ, ಪಾಡಿಗೆ ಕೆಲಸ ಮಾಡ್ತಿದೆ. ಆಕ್ಸಿಜನ್ ಬೇಕು, ನ್ಯೂಟ್ರಿಷನ್ ಬೇಕು, ಅಷ್ಟೇ ಬೇಕಾಗಿರೋದು. ಮೆಡಿಸಿನ್ ಕೊಟ್ಬಿಟ್ಟು ಅಗೇನ್ ವಿ ಆರ್ ಟ್ರಾವೆಲಿಂಗ್ ಇಟ್. ಹಾರ್ಟ್ ಮೇಲೆ ಪ್ರೆಷರ್ ಆಗ್ತಿದ್ದೀವಿ. ಒಂದು ಫಿಯರ್ ಕ್ರಿಯೇಟ್ ಮಾಡಿ ಹಾರ್ಟ್ ಮೇಲೆ ತೊಂದರೆ ಮಾಡ್ತಿದ್ದೀವಿ. ಎರಡನೇದಾಗಿ ಅನಾವಶ್ಯಕವಾಗಿ ಒಂದಿಷ್ಟು ಮೆಡಿಸಿನ್ಸ್ ಕೊಟ್ಬಿಟ್ಟು ಹಾರ್ಟ್ ಮೇಲೆ ಮತ್ತೆ ಎಫೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಸರ್ವೈವಿಂಗ್ ಬಿಕಾಸ್ ಆಫ್ ಯುವರ್ ಫಿಯರ್. ಡಾಕ್ಟರ್ಸ್ ಬದುಕಿರದೆ ನಿಮ್ಮ ಕಾಯಿಲೆಯಿಂದ, ನಾವು ನಿಮ್ಮ ಕಾಯಿಲೆಯಿಂದ ಬದುಕುವಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ವಾಟ್ ಕಾಸಸ್ ಹಾರ್ಟ್ ಅಟ್ಯಾಕ್? ಹೃದಯಾಘಾತಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ,